ವೆಲ್ಕಮ್ ಬ್ಯಾಕ್ ಗೈಸ್. ಈ ವಿಡಿಯೋದಲ್ಲಿ ನಾವು ಇಟರೇಟರ್ಸ್ ಮತ್ತು ಜನರೇಟರ್ಸ್ ಬಗ್ಗೆ ತಿಳ್ಕೊತಾ ಇರ್ತೀವಿ. ಸ್ವಲ್ಪ ನಿಮಗೆ ಕಾಂಪ್ಲೆಕ್ಸ್ ಅನಿಸ್ಬೋದು. ಬಟ್ ನೀವೇನಾದರೂ ನಾನು ಮಾಡಿರೋ ಪ್ರತಿಯೊಂದು ವಿಡಿಯೋನ ನೋಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಬಂದಿದ್ರೆ ದಿಸ್ ವಿಲ್ ಬಿ ಸಿಂಪಲ್ ಓನ್ಲಿ. ಬಟ್ ನಿಮ್ಗೇನಾದರೂ ಸ್ವಲ್ಪ ಟಫ್ ಅನಿಸ್ತು ಅಂದರೆ ಏನು ಹೇಳಿ ಅದಕ್ಕೆ ಸೊಲ್ಯೂಷನ್ನು? ಈ ವಿಡಿಯೋನ ಮತ್ತೆ ಇನ್ನೊಂದು ಸಲ ನೋಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬೇರೆಯವ್ರ ವಿಡಿಯೋಸ್ ನೋಡಿ, ಚಾಟ್ ಜಿ ಪಿ ಟಿ ಕೇಳಿ. ಸೊ ಫೈನಲ್ ಆಗಿ ದ ಗೋಲ್ ಇಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಹಿಂಗೆ ಹೇಳ್ತಾ ಇವಾಗ ಐಟ್ರೇಟರ್, ಜನರೇಟರ್ ಏನೇನೋ ಮಾತಾಡ್ತಾ ಇದ್ದೀವಿ, ಹೊಸ ವರ್ಡ್ಸ್ ಇದೆ. ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೂ ಮೊದಲು ನಾವು ಒಂದು ಎಕ್ಸಾಂಪಲಿಂದ ತಿಳ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ? ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ಗೆ ಕೂಡಿ ಹೋಗ್ತೀನಿ. ಒಂದು ನಮ್ಸ್ ಅನ್ನೋ ಒಂದು ಲಿಸ್ಟ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಹಿಂಗಿದೆ. ಈಗ ನನಗೆ ಪ್ರತಿಯೊಂದ್ರ ಮೇಲೂ ನಾನು ಐಟ್ರೇಟ್ ಮಾಡಿಬಿಟ್ಟು, ಐಟ್ರೇಟ್ ಅಂದರೆ ಟ್ರಾವರ್ಸ್ ಮಾಡಿಬಿಟ್ಟು ಒಂದೊಂದಾಗಿ ಹೋಗಿ ಅಂತ ಹೇಳ್ತೀವಲ್ವಾ? ಅದು ಮಾಡೋಕ್ಕೆ ಏನು ಮಾಡ್ತಿದ್ವು? ಲೂಪ್ಸ್ ಯೂಸ್ ಮಾಡ್ತಿದ್ವು. ಫಾರ್ ಲೂಪ್ ಅಲ್ವಾ? ಸೊ ಫಾರ್ ನಮ್ಸ್, ಸಾರಿ, ಯಾ, ಫಾರ್ ನಮ್ಸ್ ಏನು ಮಾಡ್ತೀವಿ ನಾವು? ಪ್ರಿಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇನ್ನೇನು ಮಾಡಬೇಕಾಗಿಲ್ಲ ಇವಾಗ ಅಂತ ಅಂದ್ಕೊಳ್ಳಿ. ಹಿಂಗೆ ಮಾಡಿದ್ರೆ ಏನಾಗುತ್ತೆ? ಹಂಗೆ ಯೋಚನೆ ಮಾಡಿ. ಈಗ ನಾನು 1 2 3ಗೆ ಕಡಿಮೆ ಮಾಡ್ತೀನಿ. ಈಗ 1 2 3 ಇದೆ ಲಿಸ್ಟಲ್ಲಿ. ಫಾರ್ ನಮ್ಸ್ ಪ್ರಿಂಟ್ ಅಂದರೆ 1 2 3 ಅಂತ ಪ್ರಿಂಟ್ ಆಗುತ್ತಲ್ವಾ? ಓಕೆ, ನಾನು ರನ್ ಮಾಡಿಬಿಡೋಣ. ನೋಡಿ, ಇಲ್ಲಿ ನಾನು ರನ್ ಮಾಡಿದಾಗ್ಲೂ ನೀವು ನೋಡ್ತಾ ಇರ್ಬೋದು 1 2 3 ಅಂತ ಪ್ರಿಂಟ್ ಆಗ್ತಿದೆ. ಓಕೆ, ಇದು ಹೆಂಗೋ ಪ್ರಿಂಟ್ ಆಗ್ತಿದೆ. ಬಟ್ ನಿಮಗೆ ಒಳಗೆ ಏನಾಗ್ತಿದೆ ಏನೋ ಗೊತ್ತಿಲ್ಲ. ನಾನು ಸುಮ್ಮನೆ ಈ ಫಾರ್ ಲೂಪ್ ಹಾಕ್ಬಿಟ್ಟು ನಾನು ನಮ್ಸ್ನ ಪಾಸ್ ಮಾಡಿದ್ರೆ ನಾನು ಪ್ರತಿಯೊಂದು ನಮ್ನ ನಾನು ತೊಗೋಬೋದು ಅಂತ ಅನ್ಕೋತೀರಾ. ಓಕೆ, ಸೊ ದಿಸ್ ಈಸ್ ಹೌ ಎವ್ರಿ ಒನ್ ಡಸ್ ಇಟ್, ರೈಟ್? ಬಟ್ ಈಗ ನಾವು ಸ್ವಲ್ಪ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಗೆ ಹೋಗೋದಾದರೆ ಇಲ್ಲಿ ಆ್ಯಕ್ಚುಲಿ ಏನಾಗ್ತಿದೆ ಗೊತ್ತಾ? ಈ ನಮ್ಸ್ ಅನ್ನೋದು ಒಂದು ಐಟ್ರೇಬಲ್ ಅಥವಾ ಇಟ್ರೇಬಲ್ ಅಲ್ವಾ? ಸೊ ಇಟ್ರೇಬಲ್, ಇದು ಇಟ್ರೇಬಲ್ಲು. ಅದು ನಿಮಗೆ ಗೊತ್ತು. ಇಟ್ರೇಬಲ್ ಅಂದರೆ ಯಾವ್ಯಾವು ಲಿಸ್ಟ್ ಇರ್ಬೋದು, ಅಥವಾ ಈ ಥರ ಏನೇನಿದೆ, ಟಪಲ್ ಇರ್ಬೋದು, ಸೆಟ್ ಇರ್ಬೋದು, ಈ ಥರ ಹೋಗ್ತಾ ಇರುತ್ತಲ್ವಾ? ಸೊ ಇವೆಲ್ಲ ಇಟ್ರೇಬಲ್ಸು. ಒಂದೊಂದಾಗಿ ನಾವು ಅದ್ರ ಮೇಲೆ ಐಟ್ರೇಟ್ ಮಾಡ್ಬೋದು, ಟ್ರಾವರ್ಸ್ ಮಾಡ್ಬೋದು, ಒಂದೊಂದಾಗಿ ಅದನ್ನು ನೋಡ್ಬೋದು. ದಿಸ್ ಇಸ್ ವಾಟ್ ಇಸ್ ಇಟ್ರೇಬಲ್, ರೈಟ್? ಇದು ಗೊತ್ತು ಅಂತ ಅನ್ಕೋತೀನಿ. ಓಕೆ, ಇದು ಗೊತ್ತಿದ್ರೆ ಈಗ ಇಟರೇಟರ್ ಅನ್ನೋ ಇನ್ನೊಂದು ವರ್ಡ್ ಬರುತ್ತೆ. ಇಟರೇಟರ್ ಅಂದರೆ ಏನು? ಏನಿಲ್ಲ, ಇವಾಗ ಒಂದು ಅನ್ನೋ ಒಂದು ಇಟರೇಟರ್ನ ತಗೋತೀನಿ ನಾನು. ಇದು ಒಂದು ವೇರಿಯಬಲ್. ಅನ್ನೋದನ್ನ ನೀವು ಚಂದನ್ ಅಂತಲೂ ತಗೋಬೋದು. ದಟ್ ಇಲ್ಲಿ ಏನು ಮಾಡ್ತೀನಿ ನಾನು? ಇಟರ್ ಅಂತ ಹಾಕ್ಬಿಟ್ಟು ಇದ್ರೊಳಗಡೆ ನಮ್ಸ್ ಹಾಕ್ತೀನಿ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಅದ್ರ ಮೇಲೆ ಇದು ಮಾಡಿದ್ರು ನೋಡಿ, ಇದರೊಳಗೆ ನನಗೆ ಫೈನಲ್ ಆಗಿ ಇಟರೇಟರ್ ಅನ್ನೋದು ನನಗೆ ಸಿಗ್ತಾ ಇದೆ. ನಾನು ಇದನ್ನು ಈ ಥರ ತಗೊಂಡಾಗ ಒಂದು ಇಟರೇಟರ್ ಆಬ್ಜೆಕ್ಟ್ ನನಗೆ ಇಲ್ಲಿ ಸಿಗುತ್ತೆ, ಟಿಗೆ ಅಸೈನ್ ಆಗುತ್ತೆ. ಏನಿದು ಇಟರೇಟರು? ಫಸ್ಟ್ ಇದು ತಗೊಬಿಡೋಣ. ಇದು ಇಟರೇಟರು. ಸೊ ಇಟ್ರೇಬಲ್ ನೋಡಿದ್ರಿ, ಇಟರೇಟರ್ ನೋಡಿದ್ರಿ. ಸೊ ಅದರೊಳಗಡೆ ಇಟ್ರೇಬಲ್ ಕಳಿಸಿದ ತಕ್ಷಣ ನನಗೊಂದು ಇಟರೇಟರ್ ಸಿಕ್ತು. ಇದ್ರ ಮೇಲೆ ನಾನು ಇಟ್ರೇಟ್ ಮಾಡ್ಬೋದು. ಇಟರೇಬಲ್ ಮೇಲೆ ಇಟ್ರೇಟ್ ಮಾಡ್ಬೋದು ಅನ್ನೋದು ಹೈ ಲೆವೆಲ್ ಅಬ್ಸ್ಟ್ರಾಕ್ಷನ್ನು. ಬಟ್ ಈ ಫಾರ್ ಲೂಪ್ ಹಿಂಗೆ ಮಾಡಿದಾಗ ಒಳಗೆ ಏನಾಗ್ತಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಏನಾಗ್ತಿದೆ ಒಳಗೆ ಅಂದರೆ, ಈ ನಮ್ಸ್ನ ತಗೊಂಡು ಒಂದು ಇಟ್ರೇಟರ್ನ ಕ್ರಿಯೇಟ್ ಮಾಡುತ್ತೆ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ? ಪ್ರಿಂಟ್ ಒಳಗಡೆ ಏನು ಕಾಲ್ ಮಾಡ್ತಿದ್ದೀವಲ್ವಾ, ಇಲ್ಲಿಗೆ ನೆಕ್ಸ್ಟ್ ಆಫ್ ಅಂತ ಕಳಿಸ್ತೀವಿ. ಓಕೆ, ಏನಿದು ಈ ಫಾರ್ ಲೂಪ್ ಇದೆ. ಈ ಫಾರ್ ಲೂಪ್ನ ನಾನು ಸದ್ಯಕ್ಕೆ ಕಮೆಂಟ್ ಔಟ್ ಮಾಡ್ತೀನಿ. ನಿಮ್ಗೆ ಗೊತ್ತಾಗಿದೆ ಫಾರ್ ಲೂಪ್ ಏನಕ್ಕೆ ತೊಗೊಂಡಿದ್ದೀವಿ, ಅದ್ರ ಒಳಗಡೆ ಏನಾಗ್ತಿದೆ ಅಂತ ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಟರೇಬಲ್ ಅಂದರೆ ಒಂದು ಲಿಸ್ಟ್ ಇರ್ಬೋದು, ಏನಾದರೂ ಒಂದು ಸೀಕ್ವೆನ್ಸ್ ಇರ್ಬೋದು. ಇಟರೇಟರ್ ಅಂದರೆ ಆ ಇಟರೇಬಲ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿರೋವಂಥ ಒಂದು ಆಬ್ಜೆಕ್ಟ್. ಓಕೆ, ಸ್ವಲ್ಪ ರಿವೈಂಡ್ ಮಾಡಿ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಆ ಸೆಂಟೆನ್ಸ್ನ. ಕೇಳಿಸ್ಕೊಂಡಿದ್ದೀರಾ ಅನ್ನೋದಾದರೆ, ಈಗ ನನಗೆ ಇಟರೇಟರ್ ಸಿಕ್ಕಿದೆ. ಇಟರೇಟರ್ ಮೇಲೆ ಇಟರೇಟ್ ಮಾಡ್ತಾ ಇರೋವಂಥ ಪ್ರಾಸೆಸ್ ಇದು. ದಿಸ್ ಈಸ್ ವೇರ್ ವಿ ಆರ್ ಐಟ್ರೇಟಿಂಗ್, ಟ್ರಾವರ್ಸಿಂಗ್ ಅಂತಲೂ ಹೇಳ್ಬೋದು. ಒಂದೊಂದಾಗಿ ನೋಡ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಆಫ್ ಅಂತ ಕಾಲ್ ಮಾಡಿದ್ರೆ ಏನು ಪ್ರಿಂಟ್ ಆಗುತ್ತೆ ಫಸ್ಟ್ ನೋಡ್ಬೋಣ. ಓಕೆ, ನಾನು ಕ್ಲಿಯರ್ ಮಾಡಿಬಿಟ್ಟು ನಿಮ್ಗೆ ತೋರಿಸೋದಾದರೆ ನೋಡಿ, ನಾನು ಹಿಂಗೆ ಕಾಲ್ ಮಾಡಿದಾಗ ಬರೀ 1 ಬಂತು. ಬಟ್ ಇಲ್ಲಿ 1 2 3 ಇದೆಯಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಾನು ಸುಮ್ಮನೆ ನಿಮಗೆ ಬೇರೆ ಬೇರೆ ನಂಬರ್ಸ್ ಹಾಕ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ನೀವು ಬರೀ 1 2 3 ಬರ್ತಿದೆ, ಮಾಮೂಲಿಲೇ ಬರ್ಸ್ಬೋದು ಅಂತ. ಸೊ ಎನಿ ಲಿಸ್ಟ್ ಇಟ್ ಕ್ಯಾನ್ ಬಿ. ನಾನು ಇವಾಗ ಕಾಲ್ ಮಾಡಿದ್ರೆ ನನಗೆ ಫಸ್ಟ್ ಎಲಿಮೆಂಟ್ ಮಾತ್ರ ಬರುತ್ತೆ ನೋಡಿ. 4 3 2 3 ಮಾತ್ರ ಬಂತು. ನಂಗೆ 4 3 2 3 ಬೇಡ, ಎಲ್ಲ ಬರಬೇಕು ಅಂದರೆ ನಾನು ಏನಿಲ್ಲ, ಇದು ಏನು ನೆಕ್ಸ್ಟ್ ಅಂತ ಮಾಡಿದ್ದೀನಿಲ್ಲ, ನೆಕ್ಸ್ಟ್ ಅನ್ನೋದು ಫಸ್ಟ್ ಕೊಡುತ್ತೆ. ಮತ್ತೆ ನಾನು ಯಾರು ನೆಕ್ಸ್ಟ್ ಕಾಲ್ ಮಾಡಿದ್ರೆ, 1 ಸೆಕೆಂಡ್. ಓಕೆ, ಮತ್ತೆ ನಾನು ಯಾರು ನೆಕ್ಸ್ಟ್ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇವಾಗ ಏನಾಗುತ್ತೆ? ನೆಕ್ಸ್ಟ್ ಎಲಿಮೆಂಟ್ಸ್ ಬರ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಲಿಸ್ಟಲ್ಲಿ 4 3 2 3 2 3 4 2 3 4 ಇತ್ತು. 4 3 2 3 2 3 4 2 3 4. ಇದನ್ನು ನಾನು ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಬೇರೆ ನಂಬರ್ಗೆ ಚೇಂಜ್ ಮಾಡ್ತೀನಿ. ಓಕೆ, ನಾನು ಇವಾಗ ಕಾಲ್ ಮಾಡ್ತೀನಿ ನೋಡಿ, ಆ ಲಿಸ್ಟಲ್ಲಿರೋ ಎಲಿಮೆಂಟ್ಸ್ ಒಂದೊಂದಾಗಿ ಬರ್ತಾ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಕಾಲ್ ಮಾಡ್ತಾ ಇದ್ರೆ ಅದ್ರ ನೆಕ್ಸ್ಟ್ ನೋಡಿ, ಒಂದೊಂದಾಗಿ ಹೋಗ್ತಾ ಇದ್ದೀವಿ, ಇಟರೇಟ್ ಮಾಡ್ತಾ ಇದ್ದೀವಿ, ಟ್ರಾವರ್ಸ್ ಮಾಡ್ತಾ ಇದ್ದೀವಿ.
ದಿಸ್ ಇಸ್ ದ ಪವರ್ ಆಫ್ ಅ ಇಟರೇಟರ್ ಆಯಿತಾ. ನೀವೇನೇ ಇಟ್ರೇಬಲ್ ಅಂದರೆ ಇದನ್ನ ನಾವು ಇಟ್ರೇಟರ್ ಆಗಿ ಮಾಡ್ಕೋಬೋದು, ಅದರಿಂದ ನಾವು ಇಟ್ರೇಟ್ ಮಾಡ್ಬೋದು ಅನ್ನೋ ಥರ. ಓಕೆ, ಲಿಸ್ಟ್ನ ನೀವು ಇಲ್ಲಿ ಮಾಡ್ತಾ ಇದ್ರೆ ಅದ್ರ ಒಳಗಡೆ ಅಂಡರ್ಲೈಂಗಲ್ಲಿ ನಾವು ಇಟ್ರೇಟರ್ನ ಕ್ರಿಯೇಟ್ ಮಾಡಿ ಈ ಥರ ನೆಕ್ಸ್ಟ್ನ ಕಾಲ್ ಮಾಡ್ತಿದ್ದೀವಿ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಅಂಡರ್ ದ ಹುಡ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಇಟರೇಟರ್ ಏನು? ಇಟ್ ಇಸ್ ಜಸ್ಟ್ ಎನ್ ಆಬ್ಜೆಕ್ಟ್ ವಿಚ್ ಟೇಕ್ಸ್ ಎನ್ ಇಟರೇಬಲ್ ಆರ್ ಇಟ್ ಕ್ಯಾನ್ ಬಿ ಕ್ರಿಯೇಟೆಡ್ ಫ್ರಮ್ ಅ ಜನರೇಟರ್. ಅದು ಮುಂದೆ ತಿಳ್ಕೊತೀವಿ. ಬಟ್ ಫೈನಲಿ ಇದನ್ನ ನಾವು ಒಂದೊಂದಾಗಿ ಹೋಗೋಕ್ಕೆ ಒಂದು ಆಕ್ಸೆಸ್ ಪಾತ್ನ ಅದು ಮಾಡಿಕೊಡುತ್ತೆ ಅನ್ನೋ ಥರ. ಅದು ನೆನ್ಪಿಟ್ಕೊಳ್ಳಿ. ನಾವು ಡೆಫಿನೇಷನ್ ಹೋಗಿ ಎಕ್ಸಾಂಪಲ್ಸ್ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ. ಬಟ್ ನಿಮಗೆ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಇವಾಗ ನೆಕ್ಸ್ಟ್ ಏನೋ ಕಾಲ್ ಮಾಡ್ತೀನಿ, ಬಟ್ ಅಲ್ಲಿ 3 ಎಲಿಮೆಂಟ್ ಇರೋದು. ಇನ್ನೊಂದ್ಸಲ ನಾನು ನೆಕ್ಸ್ಟ್ ಕಾಲ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ ನೋಡೋಣ. ಸ್ಟಾಪ್ ಇಟ್ರೇಷನ್. ನೆಕ್ಸ್ಟ್ ಐಟಿ ಮತ್ತೆ ಕಾಲ್ ಮಾಡ್ತಿದ್ಯಾ, ಎಲ್ಲಿಗೆ? 3 ಇರೋದು ನನ್ನ ಹತ್ರ, ಎಷ್ಟು ಸಲ ಅಂತ ಕಾಲ್ ಮಾಡೋದು ಅಂತ ನಾನು ಬೈತಿದೆ ಅದು. ಓಕೆ, ಸೊ ಇಲ್ಲಿ ಒಂದು ಎರರ್ ಬಂತು ನಮಗೆ, ಟ್ರೇಸ್ ಬ್ಯಾಕ್ ಬಂದಿದೆ ನೋಡಿ. 3 ಏನೋ ಪ್ರಿಂಟ್ ಆಯಿತು, 3 ಇದೆ. ಬಟ್ ನೆಕ್ಸ್ಟ್ ಹೋದರೆ ಲಿಸ್ಟ್ ಇಂಡೆಕ್ಸ್ಗಿಂತ ಜಾಸ್ತಿ ಹೋದ್ವು, ಅದರಲ್ಲಿ ಇಲ್ವೇ ಇಲ್ಲ. ಇಟ್ರೇಟರ್ ಒಳಗಡೆ ಅದು ಸ್ಟೋರೇ ಆಗಿಲ್ಲ ಅನ್ನೋದಾದರೆ ಅದು ಬರಲ್ಲ. ಸ್ಟಾಪ್ ಇಟ್ರೇಷನ್ ಅಂತ ಬರುತ್ತೆ, ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇದನ್ನೆಲ್ಲ ಅಂಡರ್ಲೈಂಗಲ್ಲಿ ಇದು ಹ್ಯಾಂಡಲ್ ಮಾಡ್ಕೊಳ್ಳುತ್ತೆ. ವಿ ನೀಡ್ ನಾಟ್ ಹ್ಯಾಂಡಲ್ ಇಟ್. ನೋಡಿ ಎಷ್ಟು ಸಿಂಪಲಾಗಿ ಬರೀತೀವಿ ಇದೆಲ್ಲ ಮಾಡೋ ಬದಲು. ಓಕೆ, ಅಡ್ವಾನ್ಸ್ ಕಾನ್ಸೆಪ್ಟ್ ಹೋಗಿರೋದ್ರಿಂದ ಇದೆಲ್ಲ ತಿಳ್ಕೋಬೇಕಾಗುತ್ತೆ. ಇಟ್ರೇಟರ್ ಅಂದರೆ ಏನು, ನಿಮ್ಮದೇ ಕಸ್ಟಮ್ ಇಟ್ರೇಟರ್ಸ್ ಮಾಡ್ಕೋಬೋದು. ಈಗ ಲಿಸ್ಟ್ ಅಪ್ಪಲ್ಲಿ ಬಿಟ್ಟು ನಿಮ್ಮದೇ ಏನೋ ಒಂದು ಕೌಂಟ್ ಡೌನ್ ಅಂತ ಇರ್ಬೋದು, ಟೈಮರ್ ಅಂತ ಇರ್ಬೋದು, ಅದೆಲ್ಲ ಮಾಡ್ಕೋಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ಬಟ್ ಈಗ ನಿಮಗೊಂದು ಕ್ಲಿಯರ್ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನಿಮಗೆ ಬೆಟರ್ ಐಡಿಯಾ ನೋಡಿ, ಇಲ್ಲಿ ನಾವು 3 ಬಗ್ಗೆ ಡಿಸ್ಕಸ್ ಮಾಡಿದ್ವು. ಏನು? ಒಂದು ಇಟ್ರೇಬಲ್ ಅಂದರೆ ಅದು ಲಿಸ್ಟ್ ಆಗಿರ್ಬೋದು, ಎನಿ ಸೀಕ್ವೆನ್ಸ್ ಆಗಿರ್ಬೋದು, ಅದು ಇಟ್ರೇಬಲ್, ಅದ್ರ ಮೇಲೆ ನಾವು ಇಟ್ರೇಟ್ ಮಾಡ್ಬೋದು ಅನ್ನೋ ಥರ. ಬಟ್ ಮಾಡೋಕ್ಕೂ ಮೊದಲು ಇದನ್ನು ಒಂದು ಇಟ್ರೇಟರ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಇಟ್ರೇಟರ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಇದರಲ್ಲಿ ಆ ಸೀಕ್ವೆನ್ಸ್ ಕರೆಕ್ಟಾಗಿರುತ್ತೆ. ಇವಾಗ ಏನೇನಾಗಿ ನೆಕ್ಸ್ಟ್ ಕಾಲ್ ಮಾಡಿದ್ರೆ ಏನಾಗಬೇಕಂತ ಇಟ್ರೇಷನ್ ಪ್ರಾಸೆಸ್ಸಲ್ಲಿ ನಾವೇನು ಮಾಡ್ತೀವಿ, ಇಟ್ರೇಟರ್ ಕ್ರಿಯೇಟ್ ಮಾಡಿದ್ದೀವಿ, ಅದ್ರ ಮೇಲೆ ನೆಕ್ಸ್ಟ್ನ ಕಾಲ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ನ ಫಸ್ಟ್ ಸಲ ಕಾಲ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಎಲಿಮೆಂಟ್ ಸಿಗುತ್ತೆ, ಹಂಗೆ ಹೋಗ್ತಾ ನೆಕ್ಸ್ಟ್ ಸಿಗ್ತಾ ಹೋಗುತ್ತೆ. ಓಕೆ, ಈ 3ರದ್ದು ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಡಿಫ್ರೆನ್ಸು. ಈವನ್ ವರ್ಕ್ ಮಾಡ್ತಿರೋರ್ಗು ನೀವು ಇಟ್ರೇಟರ್ಗೂ ಇಟ್ರೇಬಲ್ಗೂ ಡಿಫ್ರೆನ್ಸ್ ಕೇಳಿದ್ರೆ ಗೊತ್ತಿರಲ್ಲ. ಬಟ್ ಸಿ, ದಟ್ ಈಸ್ ನಾಟ್ ದ ಆ್ಯಕ್ಚುಯಲ್ ಪಾಯಿಂಟ್ ಹಿಯರ್. ನೀವು ಅದನ್ನು ತಿಳ್ಕೋಬೇಕು ಅಂತ ಏನಿಲ್ಲ, ಬಟ್ ಆ ಕಾನ್ಸೆಪ್ಟ್ನಾದ್ರು ಗೊತ್ತಿರಬೇಕು. ಈ ಥರ ಒಂದು ಯೂಸ್ ಕೇಸ್ ಬಂದಾಗ ನಾನು ಇದನ್ನು ಯೂಸ್ ಮಾಡ್ಬೋದು ಅನ್ನೋದೊಂದು ನೆನಪಿರಬೇಕು. ದಟ್ ಈಸ್ ವಾಟ್ ಪ್ರೋಗ್ರಾಮಿಂಗ್ ಡಿಮ್ಯಾಂಡ್ಸ್. ಈಗ ಡಿಫ್ರೆನ್ಸ್ ಗೊತ್ತಾಗಿದೆ, ಸ್ವಲ್ಪ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಅಂದ್ಕೊಂಡು ಇವಾಗ ನಾವು ಆ್ಯಕ್ಚುಲಿ ಮೂವ್ ಆನ್ ಆಗೋದಾದರೆ ನಮ್ಮ ಡೆಫಿನೇಷನಿಂದ ಸ್ಟಾರ್ಟ್ ಮಾಡೋಣ. An iterator is an object that allows you to traverse through a sequence one element at a time. ನೋಡಿ, ಇಟ್ರೇಟರ್ ಮೇಲೆ ನೀವು ಟ್ರಾವರ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಮೊದಲು ನಾವು ಲಿಸ್ಟ್ ಅಂತ ಹೇಳ್ತಿದ್ವು, ಸೆಟ್ ಅಂತ ಹೇಳ್ತಿದ್ವಿ, ಇದನ್ನೇ ಟ್ರಾವರ್ಸ್ ಮಾಡ್ಬೋದು ಅಂತ. ಬಟ್ ಅಂಡರ್ಲೈಂಗಲ್ಲಿ ಇದು ಇಟ್ರೇಟರ್ ಆಗಿ ತಗೊಂಡು ಆ ಇಟ್ರೇಟರ್ ಮೇಲೆ ನಾವು ಟ್ರಾವರ್ಸ್ ಮಾಡ್ತಿದ್ದೀವಿ. ಇದು ಗೊತ್ತಾಯಿತು ಅಂತ ಅನ್ಕೋತೀನಿ. ದಿಸ್ ಇಸ್ ದ ಡೆಫಿನೇಷನ್, ನೀವೇನಾದ್ರು ಎಕ್ಸಾಮ್ಸಲ್ಲಿ ಬರೀಬೇಕಾದ್ರೆ. ಬಟ್ ದೆನ್ ಬಿಹೈಂಡ್ ದ ಸೀನ್ ಇದು ಏನು ಯೂಸ್ ಮಾಡ್ತಿದೆ. ಈಗ ಬಿಹೈಂಡ್ ದ ಸೀನ್ ಹೋಗ್ತಾ ಇದ್ದೀವಿ, ಒಳಗೊಳಗೆ ಹೋಗ್ತಾ ಇದ್ದೀವಿ ಅಂಡರ್ ದ ಹುಡ್. ಇಲ್ಲದು ಏನು ಯೂಸ್ ಮಾಡ್ತಿದೆ ಅಂದರೆ, ಇಟ್ರೇಟರ್ ಅನ್ನೋ ಒಂದು ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡ್ತೀವಿಲ್ಲ ಆ ಕ್ಲಾಸಲ್ಲಿ, ಇಟರ್ ಮತ್ತು ನೆಕ್ಸ್ಟ್ ಅನ್ನೋ ಸ್ಪೆಷಲ್ ಮೆಥಡ್ಸ್ ಇರ್ತಾವಂತೆ. ಅದೇನು ಮಾಡುತ್ತೆ ಅನ್ನೋದ್ರ ಮೇಲೆ ನಿಮಗೆ ಫೈನಲಿ ನಿಮ್ಗೆ ಸಿಗ್ತಾಯಿದೆ. ನೆಕ್ಸ್ಟ್ನ ಕಾಲ್ ಮಾಡಿದ್ರೆ ಈ ಮೆಥಡ್ ಕಾಲ್ ಆಗುತ್ತೆ ಅಷ್ಟೇ, ಸರಿನಾ? ಇಟ್ರೇಟರ್ನ ಕ್ರಿಯೇಟ್ ಮಾಡುವಾಗ ಈ ಮೆಥಡ್ ಕಾಲ್ ಆಗುತ್ತೆ. ಆ ಥರ ವೆರಿ ಸಿಂಪಲ್. ಸೊ ಈ ಥರ 2 ಸ್ಪೆಷಲ್ ಮೆಥಡ್ಸ್ ಇದ್ದರೆ ಆ ಒಂದು ಕ್ಲಾಸ್ನ, ಒಂದು ಆಬ್ಜೆಕ್ಟ್ನ ನಾವು ಇಟ್ರೇಟರ್ ಆಗಿ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಟ್ರಾವರ್ಸ್ ಮಾಡ್ಬೋದು, ಫಾರ್ ಲೂಪ್ಸಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ದಟ್ ಈಸ್ ದ ಹೋಲ್ ಪಾಯಿಂಟ್. ಓಕೆ, ನೆಕ್ಸ್ಟು ನೋಡಿ, ನಾವಲ್ಲೇನು ಮಾಡಿದ್ವು ಅದೇ ಇಲ್ಲಿ ಎಕ್ಸಾಂಪಲ್ ಇದೆ. ಸೊ ಸ್ಟಾಪ್ ಇಟ್ರೇಷನ್ ಅಂತ ಬಂದಾಗ ಫಾರ್ ಲೂಪಲ್ಲಿ ಹ್ಯಾಂಡಲ್ ಮಾಡ್ಕೊಳಕ್ಕೆ ಮಾಡಿರ್ತಾರೆ. ಬಟ್ ಇಲ್ಲಿ ನಮಗೆ ಅದು ಇಶ್ಯೂ ಬರುತ್ತೆ, ರೇಸ್ ಮಾಡುತ್ತೆ ಸ್ಟಾಪ್ ಇಟ್ರೇಷನ್ ಅಂತ. ಅದನ್ನು ನೋಡಿ, ಲೂಪ್ಸಲ್ಲಿ ನಾರ್ಮಲಿ ನಾವು ನೆಕ್ಸ್ಟ್ನ ಕಾಲ್ ಮಾಡಲ್ಲ, ಫಾರ್ ಲೂಪ್ಸೇ ಯೂಸ್ ಮಾಡೋದು ಇಂಟರ್ನಲ್ಲಿ. ಆದರೆ ಆ ಫಾರ್ ಲೂಪು ಇಂಟರ್ನಲ್ಲಿ ಯೂಸಸ್ ಇಟ್ರೇಟರ್ಸ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಇಟ್ರೇಟರ್ಸ್ ಬಗ್ಗೆ ಗೊತ್ತಾಯ್ತಾ? ಎನಿ ಆಬ್ಜೆಕ್ಟ್ ಆನ್ ವಿಚ್ ವಿ ಕ್ಯಾನ್ ಟ್ರಾವರ್ಸ್, ಆನ್ ವಿಚ್ ವಿ ಕ್ಯಾನ್ ಒನ್ ಬೈ ಒನ್ ನೋಡ್ಬೋದು, ಆ ಥರ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮದೇ ಒಂದು ಇಟ್ರೇಟರ್ ಬೇಕು ಅಂತ ಅಂದ್ಕೊಳ್ಳಿ. ಈಗ ಲಿಸ್ಟ್ ನೋಡಿದ್ರಿ, ಟಪಲ್ಸ್ ನೋಡಿದ್ರಿ, ಆ ಥರ ನಿಮ್ಮದೇ ಒಂದು ಬೇಕು, ಕೌಂಟ್ ಡೌನ್ ಅಂತ. ಓಕೆ, ಇದನ್ನು ನಾನು ಕೋಡ್ ಮಾಡಿ ತೋರಿಸಲ್ಲ, ಬಿಕಾಸ್ ದಿಸ್ ಇಸ್ ಆ್ಯಕ್ಚುಲಿ ಔಟ್ ಆಫ್ ದ ಸ್ಕೋಪ್. ನಾನು ಜಸ್ಟ್ ಇಟ್ರೇಟರ್ ಅಂದರೆ ಏನು, ಜನರೇಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ಕೊಂಡಿರೋದು. ಇದನ್ನು ನೀವು ತುಂಬ ವೆರಿ ಸ್ಪೆಷಲ್ ಯೂಸ್ ಕೇಸಸ್ ಇದ್ದಾಗ ಮಾತ್ರ ನೀವು ಕಸ್ಟಮ್ ಇಟ್ರೇಟರ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ತೀರಾ. ಬಟ್ ದೆನ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಕೋಡ್ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇದನ್ನೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಅಲ್ಲಿ ಸ್ಪೆಷಲ್ ಮೆಥಡ್ಸ್ ಏನೇನಿತ್ತು, ಇಟರ್ ಇರಬೇಕು ಮತ್ತು ನೆಕ್ಸ್ಟ್ ಇರಬೇಕು, ಎರಡೂ ಇದೆ. ಸೊ ಈ ಕ್ಲಾಸಲ್ಲಿ ಎರಡೂ ಇದ್ದರೆ ಇದು ಒಂದು ಇಟ್ರೇಟರ್ ಆಗಿ ನಾವು ಯೂಸ್ ಮಾಡ್ಬೋದು. ಓಕೆ, ನೋಡಿ, ಫಾರ್ ಲೂಪಲ್ಲಿ ಈಗ ಸಿ ಡಿ ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ, ಕೌಂಟ್ ಡೌನ್ದು. ಅದನ್ನು ಫಾರ್ ಲೂಪಲ್ಲಿ ನಾನು ಫಾರ್ ಐ ಇನ್ ಸಿ ಡಿ ಅಂತ ಯೂಸ್ ಮಾಡ್ಬೋದು. ದಿಸ್ ಇಸ್ ಅನ್ ಇಟ್ರೇಟರ್. ಇದನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಎನಿ ಕ್ಲಾಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಒಂದು ಕನ್ಸ್ಟ್ರಕ್ಟರ್ ಹಾಕ್ತೀರಾ. ಸೊ ಇಲ್ಲಿ ಏನು 5 ಕೊಡ್ತಾ ಇದ್ದೀನಿಲ್ಲ, ಆ 5 ಹೋಗಿ self.startಗೆ
ಕೂತ್ಕೊಳ್ಳುತ್ತೆ. ಇದು ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವೆರಿ ಸಿಂಪಲ್. ನೆಕ್ಸ್ಟು ಇಟರ್ ಅನ್ನೋದನ್ನ ಮಾಡಿಬಿಟ್ಟು ಸುಮ್ಮನೆ ಸೆಲ್ಫ್‌ನ ರಿಟರ್ನ್ ಮಾಡಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಆಬ್ಜೆಕ್ಟ್ ಏನು ಕ್ರಿಯೇಟ್ ಮಾಡಿರ್ತೀನಿ ಸಿಡಿ, ಅದೇ ಆಬ್ಜೆಕ್ಟ್‌ನ ರಿಟರ್ನ್ ಮಾಡುತ್ತೆ ಅಷ್ಟೇ ಇದು. ಸೊ ದಿಸ್ ಇಸ್ ಜಸ್ಟ್ ನೀವು ಅದನ್ನ ಸ್ವಲ್ಪ ನೆನ್ಪಿಟ್ಕೊಬಿಡಿ. ಸೊ ಈ ಥರ ಇಟರ್ ಅಂತ ಹಾಕ್ಬಿಟ್ಟು ನಾನು ಸೆಲ್ಫ್‌ನ ರಿಟರ್ನ್ ಮಾಡ್ಕೋಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಆಫ್ ಐಟಿ ಅಂತ ಕಾಲ್ ಮಾಡಿದ್ವಿ ನೋಡಿ. ಅದರಲ್ಲಿ ಒಂದಾಗಿ ಫಸ್ಟ್ ಎಲಿಮೆಂಟು, ನೆಕ್ಸ್ಟ್ ಎಲಿಮೆಂಟ್ ಬರ್ತಿತ್ತು. ಅದೇ ರೀತಿ ಇಲ್ಲಿ ನೆಕ್ಸ್ಟ್‌ನ ಕಾಲ್ ಮಾಡಿದಾಗ ಏನಾಗಬೇಕು, ಏನು ಕೊಡಬೇಕು ನಾನು ರಿಟರ್ನ್ ಆಗಿ ಅನ್ನೋದನ್ನ ಅದು ಹೇಳ್ತಾ ಇದೆ. ನಾವು ಹೇಳ್ತಾ ಇದ್ದೀವಿ ಆ್ಯಕ್ಚುಲಿ. ಏನಪ್ಪ ಅಂದರೆ ಏನಿಲ್ಲ, ಸೆಲ್ಫ್ ತೊಗೊಳುತ್ತೆ. ಸೆಲ್ಫ್ ಡಾಟ್ ಸ್ಟಾರ್ಟ್ ಏನಾದರೂ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದರೆ ಸ್ಟಾಪ್ ಇಟರೇಷನ್. ನೀವು ನೋಡಿರ್ಬೋದು ಅಲ್ಲಿ ಲಿಸ್ಟ್ ಇಂಡೆಕ್ಸ್ ಅಂದರೆ ಜಾಸ್ತಿ ಹೋದರೆ ಅಲ್ಲೇನು ಲಿಸ್ಟ್ ಎಲಿಮೆಂಟ್ ಇರಲಿಲ್ಲ, ಸ್ಟಾಪ್ ಇಟರೇಷನ್ ರೈಸ್ ಆಗ್ತಿತ್ತು ಗೊತ್ತಾ? ಅದೇ ಥರ ಎರರ್ ರೈಸ್ ಮಾಡ್ತೀವಿ. ಎರರ್ ರೈಸಿಂಗ್ ಎಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ. ಬಟ್ ಇಲ್ಲಿ ರೈಸ್ ಮಾಡ್ತೀವಿ. ಇದು ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟು ನಂಬರ್ ಅನ್ನೋ ಒಂದನ್ನು ಸೆಲ್ಫ್ ಡಾಟ್ ಸ್ಟಾರ್ಟು, ಈಗ 5 ಇದೆ, ಫಸ್ಟು 5 ಇದೆ ಇದರಲ್ಲಿ ಫಾರ್ ಎಕ್ಸಾಂಪಲ್. ನಮ್ಮ 5 ಇರುತ್ತೆ ಸರಿನಾ. 5 ಆದಮೇಲೆ ಸೆಲ್ಫ್ ಡಾಟ್ ಸ್ಟಾರ್ಟ್ನ -1 ಮಾಡ್ತೀವಿ. ಅಂದರೆ ಸೆಲ್ಫ್ ಡಾಟ್ ಸ್ಟಾರ್ಟ್ ಏನು 5 ಇತ್ತು ಅದನ್ನ ನಮ್ಗೆ ಅಸೈನ್ ಮಾಡ್ಕೊಂಡ್ವು, ನಮ್ಮೀಗ 5. ಆದರೆ ಸೆಲ್ಫ್ ಡಾಟ್ ಸ್ಟಾರ್ಟ್ನ ನಾವು 4 ಮಾಡಿದ್ವು, ನಮ್ಮನ್ನ ರಿಟರ್ನ್ ಮಾಡಿದ್ವು ಸರಿನಾ. ಈಗ 5 ಬಂತು ಒಂದು ಸಲ. ನೆಕ್ಸ್ಟ್ ಸಲ ಹೋದಾಗ ನೆಕ್ಸ್ಟ್ ಕಾಲ್ ಆಗುತ್ತೆ. ಆ್ಯಂಡ್ ಅದೇ ಟೈಮಲ್ಲಿ ನಮ್ಮ ಏನಾಗುತ್ತೆ 4 ಆಗುತ್ತೆ. ಸೆಲ್ಫ್ ಡಾಟ್ ಸ್ಟಾರ್ಟು -1 3 ಆಗುತ್ತೆ. ನಮ್ಮನ್ನ ನಾವು ರಿಟರ್ನ್ ಮಾಡ್ತೀವಿ, 4 ರಿಟರ್ನ್ ಮಾಡ್ತೀವಿ. ಹೀಗೆ ಮಾಡ್ತಾ ಮಾಡ್ತಾ ಫಸ್ಟು 5, ನೆಕ್ಸ್ಟು 4, ನೆಕ್ಸ್ಟು 3, ನೆಕ್ಸ್ಟು 2, ನೆಕ್ಸ್ಟು 1 ಮಾಡ್ತೀವಿ. ನೆಕ್ಸ್ಟು ನಾನು ನೆಕ್ಸ್ಟ್ ಕಾಲ್ ಮಾಡಿದಾಗ ಸೆಲ್ಫ್ ಡಾಟ್ ಸ್ಟಾರ್ಟು ಮೈನಸ್ ಆಗಿ ಆಗಿ 0 ಆಗೋಗಿರುತ್ತೆ. 0 ಆದ ತಕ್ಷಣ ಸ್ಟಾಪ್ ಇಟ್ರೇಷನ್ ಅನ್ನೋದನ್ನ ರೈಸ್ ಮಾಡ್ತೀವಿ. ಇಟ್ರೇಟರ್ನ ಒಂದು ಸಿಮಿಲರ್ ಇಟ್ರೇಟರ್ ಆಗಿ ಐ ಮೀನ್ ಕೌಂಟ್ ಡೌನ್ ಆಗಿ ಒಂದು ಕೌಂಟ್ ಡೌನ್ ಅಂತ ಒಂದು ಇಟ್ರೇಟರ್ನ ಕ್ರಿಯೇಟ್ ಮಾಡಿದ್ವು. ಸೊ ಈ ಥರ ಇರುತ್ತೆ. ನಿಮಗೆ ಕಾಂಪ್ಲೆಕ್ಸ್ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಇದು ಕಾಂಪ್ಲೆಕ್ಸ್ ಇಲ್ಲ. ಏನಿಲ್ಲ, ಇಟ್ರ್ ಮತ್ತು ನೆಕ್ಸ್ಟ್ ಅನ್ನೋದು ಇರುತ್ತೆ. ಇಟ್ರಲ್ಲಿ ನೀವು ಸೆಲ್ಫ್ನ ರಿಟರ್ನ್ ಮಾಡ್ತೀರಾ. ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಕಾಲ್ ಆದಾಗ ಏನಾಗಬೇಕು ಅಂತ ಹೇಳ್ತೀರಾ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಮತ್ತೆ ರಿವೈಂಡ್ ಮಾಡಿ, ಸ್ವಲ್ಪ ನೋಡಿ. ಈ ಥರದೊಂದು ಸ್ವಲ್ಪ ಇಟ್ರೇಟರ್ಸ್ನ ಕ್ರಿಯೇಟ್ ಮಾಡಿ. ನಾನು ಆ್ಯಕ್ಚುಲಿ ಹೋಮ್‌ವರ್ಕ್ ಕ್ವೆಷನ್ಸ್ ಆಗಿ ಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಈ ಥರ ಕ್ರಿಯೇಟ್ ಮಾಡಿ, ಆಗ ನಿಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಓಕೆ. ಹಂಗಂತ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಇದನ್ನು ಇಷ್ಟನ್ನು ಬರೆದ್ರೆ ನಿಮಗೆ 5 4 3 2 1 ಬರುತ್ತೆ. ಯಾಕೆ ಬರುತ್ತೆ ನಾನು ಆವಾಗಲೇ ಹೇಳಿದೆ. 5 ಇರುತ್ತೆ, ಅದಾದಮೇಲೆ ಇಲ್ಲಿ ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಅದ್ರ ಸ್ಟೇಟ್ ಹಂಗಿರುತ್ತೆ. ನೆಕ್ಸ್ಟು ಮೇಯ್ನಾಗಿ ಈ ಆಬ್ಜೆಕ್ಟು ಒಂದು ಸ್ಟೇಟ್‌ನ ಹೋಲ್ಡ್ ಮಾಡ್ತಾ ಇದೆ. ಪ್ರತಿ ಸಲ ಆ ಸ್ಟೇಟಿಂದ ನಾವು ಒಂದು ರೆಸ್ಪಾನ್ಸ್‌ನ ತಗೋತಾ ಇದ್ದೀವಿ. ಸಮಥಿಂಗ್ ಲೈಕ್ ದ್ಯಾಟ್. ಓಕೆ. ಸೊ ದಿಸ್ ವಾಸ್ ಇಟ್ರೇಟರ್ಸ್. ಬಟ್ ನೀವೇ ನೋಡಿದ್ರಿ ಅಲ್ವಾ, ಸ್ವಲ್ಪ ಕಾಂಪ್ಲೆಕ್ಸ್ ಇತ್ತು. ಇದೆಲ್ಲ ಬರೀಬೇಕು, ಇದೆಲ್ಲ ನಾವೇ ಹ್ಯಾಂಡಲ್ ಮಾಡಬೇಕು, ರೈಸ್ ಮಾಡಬೇಕು. ದಿಸ್ ಮೈಟ್ ಫೀಲ್ ಕಾಂಪ್ಲೆಕ್ಸ್. ಆಗ ನಾವೇನು ಮಾಡ್ತೀವಿ, ಜನರೇಟರ್ಸ್ನ ಯೂಸ್ ಮಾಡ್ತೀವಿ. ಒಂದು ತಿಳ್ಕೊಳ್ಳಿ, ಆಲ್ ಜನರೇಟರ್ಸ್ ಆರ್ ಇಟ್ರೇಟರ್ಸ್. ಇಟ್ರೇಟರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಜನರೇಟರ್ ಒಂದು ಬೆಟರ್ ಅಪ್ರೋಚ್ ಥರ. ಅವೆಲ್ಲ ಬರೆಯೋ ಬದಲು ಇಲ್ಲಿ ಜಸ್ಟ್ ಯೀಲ್ಡ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ ಅಷ್ಟೇ. ಫಸ್ಟ್ ಇದು ನೋಡ್ಬಿಡೋಣ, ನಾನು ಕೋಡಿಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ರೈಟಿಂಗ್ ಇಟ್ರೇಟರ್ಸ್ ಮ್ಯಾನ್ಯುವಲಿ ಕ್ಯಾನ್ ಬಿ ಕಾಂಪ್ಲೆಕ್ಸ್. ಅದು ನೋಡಿದ್ವು ನಾವು ಆವಾಗಲೇ. ಪೈಥಾನ್ ಪ್ರೊವೈಡ್ಸ್ ಜನರೇಟರ್ಸ್ ಟು ಮೇಕ್ ದಿಸ್ ಈಸಿ. ಓಕೆ, ಜನರೇಟರ್ ಇಸ್ ಎ ಫಂಕ್ಷನ್ ದಟ್ ಯೂಸಸ್ ಕೀವರ್ಡ್ ಈಲ್ಡ್ ಇನ್ಸ್ಟೆಡ್ ಆಫ್ ರಿಟರ್ನ್. ಯಾವುದೇ ಫಂಕ್ಷನ್ ನೋಡಿದ್ರು ನಿಮಗೆ ಇಲ್ಲಿ ರಿಟರ್ನ್ ಮಾಡ್ತಿದ್ವು, ಬಟ್ ಇಲ್ಲಿ ಏನು ಈಲ್ಡ್ ಅಂತ ಇದೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗಿರ್ಬೋದು. ದಟ್ ಈಸ್ ವಾಟ್ ಇಸ್ ಅ ಜನರೇಟರ್. ಇಲ್ಲಿ ಸಿಂಪಲ್ ಜೆನ್ ಅನ್ನೋದು ಒಂದು ಜನರೇಟರ್ ಆಗಿ ವರ್ಕ್ ಆಗುತ್ತೆ. ಓಕೆ ಓಕೆ, ಕೂಲ್. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಂದ್ಕೊಂಡು ಇವಾಗ ನಾವು ಕೋಡಿಗೆ ಬರೋದಾದರೆ, ಕೋಡಲ್ಲಿ ಈಗ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ತಿದ್ರೆ ಹೆಂಗೆ ಮಾಡ್ತಿದ್ವು, ಎಫ್ ಅನ್ನೋದೇ ಒಂದು ಫಂಕ್ಷನ್ ಅಂತ ಅಂದ್ಕೊಳ್ಳಿ. ಎಕ್ಸ್ ತಗೊಂಡ್ರೆ ಇದೇನೋ ರಿಟರ್ನ್ x*2 ಅಂದರೆ ಡಬಲ್ನ ರಿಟರ್ನ್ ಮಾಡುತ್ತೆ ಅಲ್ವಾ. ಇದನ್ನೇ ತಾನೇ ನಾವು ಮಾಡ್ತಾ ಇದ್ದಿದ್ದು. ಸೊ ದಿಸ್ ಇಸ್ ವಾಟ್ ವಿ ವರ್ ಡೂಯಿಂಗ್. ಬಟ್ ಇಲ್ಲಿ ರಿಟರ್ನ್ ಬದಲು ಇದನ್ನೇನಾದರೂ ನಾನು ಯೀಲ್ಡ್ ಅಂತ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ಆಗ ಈ ಫಂಕ್ಷನ್ನು ಜನರೇಟರ್ ಫಂಕ್ಷನ್ ಆಗೋಗುತ್ತೆ. ರಿಟರ್ನ್ ಬದಲು ಯೀಲ್ಡ್ ಹಾಕಿದ್ದೀನಿ. ಇದರಿಂದ ತಗೊಳ್ಳೋದು ಹೆಂಗೆ ಆನ್ಸರ್ನ ಅಂತ ನೀವು ಹೇಳೋದಾದರೆ, ಏನಿಲ್ಲ, ಒಂದು ಜನರೇಟರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಹೆಂಗೆ, ಎಫ್ ಅಂತ ಕ್ರಿಯೇಟ್ ಮಾಡಿ, ಈಗ 5 ಅಂತ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಇದು ಎಫ್. ಸೊ ಜಿ ಅನ್ನೋದು ಇದರಲ್ಲಿ ಜನರೇಟರ್ ಆಬ್ಜೆಕ್ಟು, ಇದು ಜನರೇಟರ್ ಫಂಕ್ಷನ್ನು. ಓಕೆ, ಇವಾಗ ನಾನೇನಾದರೂ ಫಾರ್ ಐ ಇನ್ ಜಿ, ಜನರೇಟರ್ ಇಸ್ ಅ ಇಟ್ರೇಟರ್. ಸೊ ಈ ಆಬ್ಜೆಕ್ಟ್ ಮೇಲೆ ನಾನು ಇಟ್ರೇಟ್ ಮಾಡ್ಬೋದು. ಏನು ಬರುತ್ತೆ ನೋಡೋಣ. ಸುಮ್ಮನೆ ನಾನು ಪ್ರಿಂಟ್ ಐ ಅಂತ ಕೊಡ್ತೀನಿ. ಇದನ್ನು ನಾನು ರನ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. 10 ಬಂತು. ಇಲ್ಲಿ 5 ಪಾಸ್ ಮಾಡಿದ್ದೀನಿ. ಈ ಫಂಕ್ಷನ್ನು *2ನ ಈಲ್ಡ್ ಮಾಡ್ತಾ ಇದೆ. ಇಲ್ಲಿ 10 ಬರ್ತಾ ಇದೆ. ಬಟ್ ಡೈರೆಕ್ಟಾಗಿ ಫಂಕ್ಷನ್ ಕಾಲ್ ಮಾಡಿಲ್ಲ. ಏನೋ ಒಂದು ಸ್ವಲ್ಪ ಲೂಪ್ ಎಲ್ಲ ಹಾಕಿ ಏನೇನೋ ಮಾಡಿ ನಿಮ್ಮನ್ನ ಕನ್ಫ್ಯೂಸ್ ಮಾಡೋದೇ ನಾನು ಇದು ಅನ್ನೋ ಥರ ಬರ್ದಿದ್ದೀನಲ್ವಾ. ಬಟ್ ಇಲ್ಲಿ ಅಂಡರ್ಲೈಯಿಂಗಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ನಾವಿಲ್ಲಿ ಇಷ್ಟೊಂದು ಇದು ಮಾಡೋ ಬದಲು ಸ್ವಲ್ಪ ಈಸಿನೇ ಮಾಡೋಣ ನಿಮಗೆ. ಇಲ್ಲಿ ಸಿಂಪಲ್ ಜೆನ್ ಅಂತಲೇ ತೊಗೊಂಡು
ಏನು ತೊಗೊಳೋದು ಬೇಡ ನಾನು ಆ್ಯಕ್ಚುಲಿ. ಯೀಲ್ಡ್ ಮಾಡ್ತೀನಿ 1ನ, ನೆಕ್ಸ್ಟು ಯೀಲ್ಡ್ ಮಾಡ್ತೀನಿ 2ನ, ನೆಕ್ಸ್ಟು ಯೀಲ್ಡ್ ಮಾಡ್ತೀನಿ 3ನ. ಓಕೆ, ನೆಕ್ಸ್ಟ್ ನಾನೇನು ಮಾಡ್ಕೋತೀನಿ, ಫಾರ್ ಐ ಇನ್ ಸಿಂಪಲ್ ಜೆನ್. ಓಕೆ, ಒಂದು ಜನ್ರೇಟರ್ ಇಸ್ ಅ ಇಟ್ರೇಟರ್ ಅಲ್ವಾ? ಸೊ ಇದು ಒಂದು ಜನ್ರೇಟ್ರು, ಅದು ಇಟ್ರೇಟರ್ ಕೂಡ. ಇದ್ರ ಮೇಲೆ ನಾನು ಇಟ್ರೇಟ್ ಮಾಡ್ಬೋದು. ಓಕೆ, ಇಟ್ರೇಟ್ ಮಾಡಿದಾಗ ಫಸ್ಟ್ 1 ಪ್ರಿಂಟ್ ಆಗಬೇಕು, ನೆಕ್ಸ್ಟ್ 2 ಪ್ರಿಂಟ್ ಆಗಬೇಕು, ನೆಕ್ಸ್ಟ್ 3 ಪ್ರಿಂಟ್ ಆಗಬೇಕು. ನೋಡೋಣ ಏನು ಪ್ರಿಂಟ್ ಆಗುತ್ತೆ ಅಂತ. ಪ್ರಿಂಟ್ ಐ ಅಂತ ಕೊಟ್ಟರೆ ನೋಡಿ 1 2 3 ಪ್ರಿಂಟ್ ಆಗ್ತಾ ಇದೆ. ವೆರಿ ಸಿಂಪಲ್. ನಾನು ಅಲ್ಲಿ ಇಟ್ರೇಟರ್ ಬರೆದು ಅದಕ್ಕೆ ಇಟ್ರ್ ಫಂಕ್ಷನ್, ಐ ಮೀನ್ ಇಟ್ರ್ ಮೆಥಡು, ನೆಕ್ಸ್ಟ್ ಮೆಥಡ್ ಒಳಗೆ ಹಾಕಿ ಸ್ಟಾಪ್ ಇಟ್ರೇಷನ್ ರೈಸ್ ಮಾಡೋದು, ಇವೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಜಸ್ಟ್ ಏನೇನು ಬೇಕೋ ಅದನ್ನ ಯೀಲ್ಡ್ ಮಾಡಿಬಿಡ್ತೀನಿ ಅಷ್ಟೇ. ವೆರಿ ಸಿಂಪಲಾಗಿ ಮಾಡ್ತೀನಿ. ಸೊ ಇಲ್ಲಿ ಏನು ಬೇಸಿಕಲಿ ಆಗ್ತಿದೆ ಅಂದರೆ, ಈಗ ಫಸ್ಟ್ ಪ್ರೈಮ್ ಪ್ರಿಂಟ್ ಕಾಲ್ ಮಾಡಿದಾಗ ಫಸ್ಟ್ ಇಟ್ರೇಷನಲ್ಲಿ ಇದು 1 ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆದಮೇಲೆ ಈ ಒಂದು ಜನ್ರೇಟರ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ ಜನ್ರೇಷನ್ ನಾನು ಇಲ್ಲಿಡೋ ಬದಲು ನಾನು ನಿಮಗೆ ಇನ್ನೂ ಸ್ವಲ್ಪ ಇಲ್ಲಿ ಇಡ್ತೀನಂತ ಅಂದ್ಕೊಳ್ಳಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆ, ಸೊ ಈ ಜನ್ರೇಟರ್ ಆಬ್ಜೆಕ್ಟು ಒಂದು ಸ್ಟೇಟ್ನ ಕ್ಯಾರಿ ಮಾಡುತ್ತೆ. ಈಗ ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ 1ನ ಯೀಲ್ಡ್ ಮಾಡಿಬಿಟ್ಟು ಅದು ನೆನ್ಪಿಟ್ಕೊಳ್ಳುತ್ತೆ, ಹೋದ ಸಲ ನಾನು 1ನ ಯೀಲ್ಡ್ ಮಾಡಿದ್ದೆ, ನೆಕ್ಸ್ಟ್ ಸ್ಟೇಟ್ ನಂದು ಇದು, ನಾನು ಇಲ್ಲಿದ್ದೀನಿ ಅಂತ. ನಾನು ನೆಕ್ಸ್ಟ್ ಪ್ರಿಂಟ್ನ ಕಾಲ್ ಮಾಡಿದಾಗ ಇಂಟರ್ನಲ್ಲಿ ನೆಕ್ಸ್ಟ್ ಕಾಲ್ ಆಗ್ತಾ ಇದೆ, ನೆನಪಿದೆ ಅಲ್ವಾ? ನೆಕ್ಸ್ಟ್ ಕಾಲ್ ಆದಾಗ ಏನಾಗುತ್ತೆ, 2 ಯೀಲ್ಡ್ ಆಗುತ್ತೆ, ಅದು ಸ್ಟೇಟ್ನ ಮೇಂಟೈನ್ ಮಾಡುತ್ತೆ. ನಾನು 2 ಕೊಟ್ಟಿದ್ದೆ, ಇವಾಗ ನೆಕ್ಸ್ಟ್ 3. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಜನರೇಟ್ ಮಾಡ್ತಿದ್ದೀರಾ ಆನ್ ದ ಗೋ. ನಿಮ್ಗೆ ಬೇಕಾದಂಗೆ ಆನ್ ಡಿಮ್ಯಾಂಡು ಜನರೇಟ್ ಮಾಡ್ಕೋತೀರಾ, ಕಂಪ್ಲೀಟಾಗಿ ಒಟ್ಟಿಗೆ ಜನರೇಟ್ ಮಾಡಿ ಇಟ್ಟುಬಿಡಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಸಮಥಿಂಗ್ ಯು ಶುಡ್ ಪ್ರಾಕ್ಟೀಸ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ ಟು ದ ಕೋರ್. ಆಗ ನಿಮಗೆ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು ಇದನ್ನೆಲ್ಲ. ಓಕೆ, ಹಿಂಗೆ ಹೇಳ್ತಾ ಇಲ್ಲಿ ಫಾರ್ ಲೂಪ್ ಏನಕ್ಕೆ ಯೂಸ್ ಮಾಡಿದ್ರಿ, ನೀವು ನಾರ್ಮಲಿನೂ ಇದು ಮಾಡ್ಬೋದಾ ಅನ್ನೋದಾದರೆ ಏನಿಲ್ಲ, ಇಲ್ಲಿ ಪ್ರಿಂಟ್ ನೆಕ್ಸ್ಟ್ ಆಫ್ ಜಿ ಅಂತ ಕೊಡ್ಬೋದು. ಇಟ್ ಈಸ್ ಆಲ್ರೆಡಿ ಏನು ಇಟ್ರೇಟರ್. ಈಗ ಲಿಸ್ಟ್ ಥರ ನಾನು ಮತ್ತೆ ಇಲ್ಲಿ ಐಟರ್ ಅಂತ ಹಾಕಿ ಲಿಸ್ಟ್ ಅಂತ ಎಲ್ಲ ಬೇಕಾಗಿಲ್ಲ. ನೆಕ್ಸ್ಟ್ ಜಿ ಅಂತ ಕೊಟ್ಟರೆ ನೋಡಿ, ಫಸ್ಟ್ 1 ನಂಗೆ ರಿಟರ್ನ್ ಆಗುತ್ತಾ ನೋಡಿ, 1 ಅಂತ ಬಂತು, 1. ಅದೇ ನಾನು ಇದನ್ನ ಮತ್ತೆ ಕಾಲ್ ಮಾಡಿದ್ರೆ 4 ಸಲ ಮಾಡ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ, 1 2 3 ಬಂದ್ಬಿಟ್ಟು ಸ್ಟಾಪ್ ಇಟ್ರೇಷನ್ ರಿಟರ್ನ್ ಆಗುತ್ತೆ. ನಾನು ಎಲ್ಲೂ ಇಲ್ಲಿ ರೈಸ್ ಮಾಡಿಲ್ಲ, ಸ್ಟಾಪ್ ಇಟ್ರೇಷನ್ ಮಾಡು ಇದು ಅಂತ ಏನು ಹೇಳಿಲ್ಲ, ಐಟರನ್ನು ಏನು ಯೂಸ್ ಮಾಡಿಲ್ಲ. ಸೊ ಜನ್ರೇಟರ್ ಇಸ್ ಅ ಈಸಿಯರ್ ವೇ ಆಫ್ ಕ್ರಿಯೇಟಿಂಗ್ ಅ ಇಟ್ರೇಟರ್ ಅಷ್ಟೇ. ಇಟ್ರೇಟರ್ ಏನು, ಸಮಥಿಂಗ್ ಆನ್ ವಿಚ್ ವಿ ಕ್ಯಾನ್ ಟ್ರಾವರ್ಸ್, ಒಂದೊಂದಾಗಿ ನೋಡ್ಬೋದು. ದಟ್ ಇಸ್ ಅ ಇಟ್ರೇಟರ್. ಅರ್ಥ ಆಯ್ತಲ್ವಾ? ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ದಿಸ್ ಇಸ್ ದ ಸೇಮ್ ಎಕ್ಸಾಂಪಲ್ ವಿಚ್ ವಿ ಸ್ಪೋಕ್ ಅಬೌಟ್. ಬಟ್ ಮೇಯ್ನಾಗಿ ಇಲ್ಲಿ ನೋಡಿ, ಈಚ್ ಟೈಮ್ ಯೀಲ್ಡ್ ಕಾಲ್ ಮಾಡಿದಾಗ ಫಂಕ್ಷನ್ ಒಳಗೆ ಫಂಕ್ಷನ್ನು ಅಲ್ಲಿಗೆ ಪಾಸ್ ಆಗುತ್ತೆ, ಆ ಸ್ಟೇಟ್ನ ಸೇವ್ ಮಾಡ್ಕೊಳ್ಳುತ್ತೆ. ನಾನು ಹೋದ ಸಲ 1ನ ಯೀಲ್ಡ್ ಮಾಡಿದ್ದೆ, ನಾನು ಈ ಸಲ 2ನ ಯೀಲ್ಡ್ ಮಾಡಬೇಕು ಅನ್ನೋ ಥರ. ಓಕೆ, ಈಗ ನಾವು ಫಾರ್ ಲೂಪಲ್ಲಿ ನೋಡಿಲ್ಲ ಅಲ್ವಾ, ಅದನ್ನು ತೋರಿಸ್ಬಿಡ್ತೀನಿ. ಈಗ ನಾನು 1 2 3 ಏನೋ ಇದೆಲ್ಲ ಹಾರ್ಡ್ ಕೋಡ್ ಮಾಡಿದೆ, ಇದೆಲ್ಲ ನಾನು ನಿಮ್ಗೆ ಎಕ್ಸಾಂಪಲಿಗೆ ತೋರಿಸಿದ್ದಾಯ್ತಾ. ಬಟ್ ಯೂಶ್ವಲಿ ಏನಾಗುತ್ತಂದರೆ, ನಾವು ವಾಪಸ್ ನಮ್ಮ ಫಾರ್ ಲೂಪ್ಗೆ ಹೋಗೋಣ ಇಲ್ಲಿ. ಓಕೆ, ಹಿಂಗಿದೆ. ಬಟ್ ಇಲ್ಲಿ ನಾವು ಸಿಂಪಲ್ ಜೆನ್ ಒಳಗೆ ಎಕ್ಸ್ ತಗೊಳ್ಳೋಣ, ಎಲ್ಲಿವರೆಗೂ ಬೇಕು ಅನ್ನೋ ಥರ. ಇಲ್ಲೇನು ಮಾಡ್ತೀನಿ ನಾನು, ಫಾರ್ ಐ ಇನ್ ರೇಂಜ್ ಎಕ್ಸ್ ಯೀಲ್ಡ್ ಐ. ಓಕೆ, ಇಲ್ಲಿ ನಾವು 3 ಪಾಸ್ ಮಾಡಿದ್ರೆ ಏನಾಗುತ್ತೆ, ಯೀಲ್ಡ್ 1 ಯೀಲ್ಡ್ 2 ಯೀಲ್ಡ್ 3. 100 ಪಾಸ್ ಮಾಡಿದ್ರೆ ಯೀಲ್ಡ್ 1 ಯೀಲ್ಡ್ 2 ಯೀಲ್ಡ್ 3 ಯೀಲ್ಡ್ 3 ಅಂತ ಯೀಲ್ಡ್ 100ವರೆಗೆ ಇರುತ್ತೆ. ನಾನು ಇಲ್ಲಿ ಎಷ್ಟು ಕಾಲ್ ಮಾಡ್ಕೋತೀನಿ ಅಷ್ಟು ಬರ್ತಾ ಹೋಗುತ್ತೆ, ಎಷ್ಟು ನೆಕ್ಸ್ಟ್ ಕಾಲ್ ಆಗುತ್ತೆ ಅಷ್ಟು ಬರ್ತಾ ಹೋಗುತ್ತೆ. ಕರೆಕ್ಟಾ? ಅಷ್ಟೇ. ಈಗ ಸಿಂಪಲ್ ಜೆನ್ ಒಳಗಡೆ ನಾನು ಒಂದು 5ನ ಹಾಕ್ತೀನಿ. ಈಗ ನಾನು ರನ್ ಮಾಡಿದ್ರೆ ನೋಡಿ, 4 ತನಕ ಪ್ರಿಂಟ್ ಆಗಬೇಕು, 0 to 4 0 to 4 ಪ್ರಿಂಟ್ ಆಗ್ತಾ ಇದೆ. ದಿಸ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್ ಫ್ರಮ್ ಅ ಜನರೇಟರ್. ಇಟ್ ಈಸ್ ಜನರೇಟಿಂಗ್ ದೋಸ್ ವ್ಯಾಲ್ಯೂಸ್ ಆ್ಯಸ್ ಎನ್ ವೆನ್ ಐ ಕಾಲ್ ಇಟ್. ಬಟ್ ನಾನೇನಾದರೂ ಇದರಲ್ಲಿ ಈ ಜನರೇಟರಲ್ಲಿ ನನಗೆ ಜಸ್ಟ್ 2 ಎಲಿಮೆಂಟ್ಸ್ ಬೇಕು ಅಂತ ಅಂದ್ಕೊಳ್ಳಿ. ಹಿಂಗೆ ತೊಗೊಳೋದ್ಕಿಂತ ನಾನೇನು ಮಾಡ್ತೀನಿ ಇಲ್ಲಿ, ಇಫ್ ಈಗ ಸಿ ಅನ್ನೋದನ್ನ 0 ಇಟ್ಟಿರ್ತೀನಿ. ನೆಕ್ಸ್ಟು ಇಫ್ ಸಿ ಏನಾರು ಈಕ್ವಲ್ ಟು ಅಥವಾ ಗ್ರೇಟರ್ ದ್ಯಾನ್ 2 ಆಗಿಬಿಟ್ರೆ ಇಲ್ಲಿಗೆ ಬ್ರೇಕ್ ಮಾಡು ಅಂತ ಹೇಳ್ತೀನಿ. ಸರಿನಾ? ಇದೇನು ಅಂತ ಹೇಳ್ತೀನಿ, ನಿಮಗೆ ಅರ್ಥ ಮಾಡಿಸ್ತೀನಿ. += 2 ಐ ಮೀನ್ 1. ಇಲ್ಲಿ ಏನಾಗ್ತಿದೆ ಅಂದರೆ, ನಾನು ಇದ್ರ ಮೇಲೆ ಇಟ್ರೇಟ್ ಮಾಡ್ತಾ ಇದ್ದೀನಿ. ಸಿ 0 ಇದೆ ಸ್ಟಾರ್ಟಿಂಗಲ್ಲಿ, ಆ್ಯಂಡ್ ಪ್ರತಿ ಇಟ್ರೇಷನ್ಗೂ ಸಿನ +1 ಮಾಡ್ಕೋತಾ ಇದ್ದೀನಿ. ಇಟ್ರೇಷನ್ ಆಯಿತು ಅಂತ. ನನಗೆ 2 ಇಟ್ರೇಷನ್ ಆದಮೇಲೆ, ಓಕೆ, 2 3 ಮೂರನೇ ಇಟ್ರೇಷನಲ್ಲಿ ಇದು ಬ್ರೇಕ್ ಆಗಿಬಿಡ್ಬೇಕು. ನನಗೆ ಮುಂದೆ ವ್ಯಾಲ್ಯೂಸ್ ಬೇಕಾಗಿಲ್ಲ ಅಂತ ನಾನು ರನ್ ಮಾಡಿದ್ರೆ ನೋಡಿ, 0 1 2 ಮಾತ್ರ ಬರುತ್ತೆ. ಓಕೆ, 3 ಇಟ್ರೇಷನ್ ಆಯಿತು. ಅದ್ರ ನೆಕ್ಸ್ಟ್ ಟೈಮ್ ಬರೋದಕ್ಕೆ ಇದು ಸಿ ಜಾಸ್ತಿ ಆಗಿಬಿಟ್ಟಿರುತ್ತೆ, +1 ಆಗಿ ನೆಕ್ಸ್ಟು ಬ್ರೇಕ್ ಆಗೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಹಿಂಗಾಗಬೇಕಾದ್ರೆ ನೋಡಿ, ನಾವು ಎಲ್ಲನೂ ಜನ್ರೇಟ್ ಮಾಡಿಬಿಡ್ಲಿಲ್ಲ, ಆನ್ ದ ಗೋ ಬೇಕಾದಂಗೆ ಜನ್ರೇಟ್ ಮಾಡ್ಕೊಂಡ್ವು.
ಅರ್ಥ ಆಯ್ತಾ? ಇಲ್ಲಾಂದರೆ ನೀವು ಇಲ್ಲಿ ಬೇಕಾದರೆ ರಿಟರ್ನ್ ಮಾಡಿಬಿಟ್ಟು ಒಂದು 1 2 3 4 5 ಈ ಥರ ನಂಬರ್ಸ್ನ ಸುಮ್ಮನೆ ಇಟ್ಕೊಳ್ಬೋದು. ಬಟ್ ಇದೆಲ್ಲ ಮೆಮರಿಲಿ ಹೋಗಿ ಕೂತ್ಕೊಳ್ಳುತ್ತೆ. ದಟ್ ಈಸ್ ನಾಟ್ ರಿಕ್ವೈರ್ಡ್. ದಿಸ್ ಇಸ್ ವೇರ್ ಇಟ್ರೇಟರ್ಸ್ ಆ್ಯಂಡ್ ಜನರೇಟರ್ಸ್ ಆರ್ ಯೂಸ್ಡ್, ಆ್ಯಂಡ್ ಜನರೇಟರ್ಸ್ ಆರ್ ಈಸಿಯರ್ ವೇ ಆಫ್ ಕ್ರಿಯೇಟಿಂಗ್ ಇಟ್ರೇಟರ್ಸ್. ಓಕೆ, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಜನರೇಟರ್ನೇ ಕ್ರಿಯೇಟ್ ಮಾಡೋದು ಈಸಿ. ಐ ಮೀನ್ ಜನರೇಟರ್ ಇಸ್ ಎ ಈಸಿಯರ್ ವೇ ಆಫ್ ಕ್ರಿಯೇಟಿಂಗ್ ಇಟ್ರೇಟರ್ಸ್, ಬಟ್ ಜನರೇಟರ್ನೂ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ದ್ಯಾಟ್ ಈಸ್ ವೇರ್ ವಿ ಕಮ್ ಅಕ್ರಾಸ್ ಜನರೇಟರ್ ಎಕ್ಸ್ಪ್ರೆಷನ್ಸ್. ಲಿಸ್ಟ್ ಕಾಂಪ್ರಹೆನ್ಷನ್ ಮಾಡಿ ಹೆಂಗೆ ಮಾಡ್ತಿದ್ರಿ ನೋಡಿ, ಅದೇ ಥರ ಇದು ಜನರೇಟರ್ ಎಕ್ಸ್ಪ್ರೆಷನ್ಸು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಓಕೆ, ಇಲ್ಲಿವರೆಗೂ ನಿಮ್ಗೆ ಏನೇ ಡೌಟ್ಸ್ ಬಂದಿದ್ರು ನಾನು ರೆಕಮೆಂಡ್ ಮಾಡೋದು ಮತ್ತೆ ಈ ವಿಡಿಯೋನ ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ. ಮೇಯ್ನಾಗಿ ಹಿಂದಿನ ವೀಡಿಯೋಸ್ ಸ್ವಲ್ಪ ನೋಡಿರಬೇಕು. ಇದು ನಿಮ್ಗೆ ಅರ್ಥ ಆಗಬೇಕು ಅಂದರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆದಷ್ಟು ಸಿಂಪಲಾಗಿ ಬ್ರೇಕ್ ಡೌನ್ ಮಾಡಿ ಹೇಳಿದ್ದೀನಿ ನಾನು ನಿಮಗೆ. ಇವಾಗ ನಾವು ಎಲ್ಲಿದ್ವು? ಜನರೇಟರ್ ಎಕ್ಸ್ಪ್ರೆಷನ್ಸಲ್ಲಿದ್ವು ಅಲ್ವಾ? ಓಕೆ, ಜನರೇಟರ್ ಎಕ್ಸ್ಪ್ರೆಷನ್ಸಲ್ಲಿ ನಾನು ಕೋಡಲ್ಲಿ ತೋರಿಸೋದಾದರೆ ನಿಮಗೆ, ಈಗ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಎಲ್ ಅನ್ನೋ ಒಂದು ಲಿಸ್ಟು. ಈ ಲಿಸ್ಟ್ ಕ್ರಿಯೇಟ್ ಆಗಬೇಕಾದ್ರೆ ನನಗೇನು ಬೇಕು ಅಂದರೆ ಎಲ್ಲ ಸ್ಕ್ವೇರ್ಸ್ ಬೇಕು ಅಂತ ಅಂದ್ಕೊಳ್ಳಿ. ಸ್ಕ್ವೇರ್ಸ್ ಟಿಲ್ ಒಂದು 100 ಬೇಕು. ಸೊ ನಾನು ಹಿಂಗೆ ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ? ಡಬಲ್ ಮಾಡಬೇಕಲ್ವ? ಎಕ್ಸ್ ಸ್ಟಾರ್ ಎಕ್ಸ್ ಫಾರ್ ಎಕ್ಸ್ ಇನ್ ಲಿಸ್ಟ್ ಕಾಂಪ್ರಹೆನ್ಷನ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಇದು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇನ್ ರೇಂಜ್ ಎಲ್ಲಿಂದ ಇಲ್ಲಿಗೆ 1ಇಂದ ಒಂದು 101 ಅಂದರೆ 1 to 100 ತೊಗೊಳ್ತಿದ್ದು. ಇವಾಗ ನಾನು ಪ್ರಿಂಟ್ ಮಾಡಿಬಿಡ್ತೀನಿ ನೋಡಿ ನಿಮಗೆ. ಎಲ್ಲ ಏನಿದೆ ಅಂತ ತೋರಿಸ್ತೀನಿ ನೋಡಿ. 1 to 1000 ಅಂದರೆ ಸ್ಕ್ವೇರ್ ಮಾಡಿ ತೊಗೋತಾ ಇದೆ. 1 to 100 ಎಲ್ಲಾದ್ರದ್ದು ಸ್ಕ್ವೇರ್ ತೊಗೊಂಡಿದೆ ಇದು. ಓಕೆನಾ? ಇದು ಗೊತ್ತಾಯಿತು. ಸೊ ದಿಸ್ ಆರ್ ಲಿಸ್ಟ್ ಆಫ್ ಆಲ್ ಸ್ಕ್ವೇರ್ಸ್. ಓಕೆ, ನೀವು ರ್ಯಾಮ್ ಅಂತ ಎಲ್ಲ ಗೊತ್ತಲ್ವಾ? ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂದರೆ ಅಲ್ಲೇ ಈ ಪ್ರೋಗ್ರಾಮ್ ಇವಾಗ ರನ್ ಆಗಬೇಕಾದ್ರೆ ಅಲ್ಲಿತ್ತು. ಸರಿನಾ? ಹಿಂಗೆ ಲಿಸ್ಟ್ನ ನಾನು ತಗೊಂಡಾಗ ಹಿಂಗೆ ಈ ಥರ ಲಿಸ್ಟ್ ಕಾಂಪ್ರಹೆನ್ಷನ್ ಮಾಡಿ ಜನರೇಟ್ ಮಾಡಿದಾಗ ಏನಾಗುತ್ತೆ, ಎಲ್ಲ ವ್ಯಾಲ್ಯೂಸ್ಗೂ ಫಸ್ಟೇ ಜನರೇಟ್ ಆಗಿಬಿಡುತ್ತೆ. ಅಂದರೆ 1ಗೇನು 2ಗೇನು 3ಗೇನು 100ಗೇನು ಅಂತ ನೋಡಿ ಎಲ್ಲ ಜನರೇಟ್ ಆಗಿ ಆವಾಗಲೇ ಸ್ಟೋರ್ ಆಗಿಬಿಟ್ಟಿದೆ. ಇದು ಮೆಮರಿಲಿರುತ್ತೆ. ಆ್ಯಂಡ್ ಪ್ರತಿಯೊಂದೂ ಮೆಮರಿಲಿ ಒಂದು ಸ್ವಲ್ಪ ಸ್ಟೋರೇಜ್ ಅಂದರೆ ಆ ಸ್ಪೇಸ್ನ ತೊಗೊಳುತ್ತೆ, ಮೆಮರಿ ಸ್ಪೇಸ್ನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದು ಮೆಮರಿಗೆ ಎಫಿಷಿಯೆಂಟ್ ಇಲ್ಲ. ಅದೇ ಇದೇನಾದರೂ ಲಿಸ್ಟ್ನ ನೀವು ಜನ್ರೇಟೆಡ್ ಲಿಸ್ಟಾಗಿ ಮಾಡಿದರೆ, ಇದೇನಾರು ಇರ್ಬೋದು, ಇದು ಏನಾರು ವೇರಿಯಬಲ್ ನೇಮ್, ಯು ನೋ ದ್ಯಾಟ್. ಬಟ್ ಜನರೇಟರ್ ಲಿಸ್ಟಲ್ಲಿ ಏನು ಮಾಡ್ತೀವಿ? ಸೇಮ್ ಇಲ್ಲಿ ಏನಿದೆಯೋ ಅದೇ ಇರುತ್ತೆ. ಬಟ್ ವೆರಿ ಸಿಂಪಲ್ಲಾಗಿ ಹೊರಗಡೆ ಸ್ಕ್ವೇರ್ ಬ್ರ್ಯಾಕೆಟ್ಸ್ ಹಾಕೋ ಬದಲು ಇಲ್ಲಿ ಕರ್ವ್ ಬ್ರ್ಯಾಕೆಟ್ಸ್ ಯೂಸ್ ಮಾಡ್ತೀವಿ. ಈ ಥರ ಕ್ರಿಯೇಟ್ ಮಾಡ್ತೀವಿ. ನೋಡೋಣ, ಪ್ರಿಂಟ್ ಮಾಡಿ ಟೈಪ್ ಆಫ್ GLನ ಏನು ಟೈಪ್ ಇದೆ ಇದ್ರದ್ದು ಅಂತ ನೋಡಿ. ಇದು ಜನರೇಟರ್ ಕ್ಲಾಸು ಜಸ್ಟ್ ಇದು ಮಾಡಿದ್ದಕ್ಕೆ. ಬಟ್ ಇದೇನಿರುತ್ತೆ? ಲಿಸ್ಟ್ ಆಗಿರುತ್ತೆ. ಇದು ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನಾನು ಲಾಸ್ಟ್ ವೀಡಿಯೋದಲ್ಲೂ ತೋರಿಸಿದ್ದೀನಿ, ಬಟ್ ಸ್ಟಿಲ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಇಫ್ ಐ ಶೋ ದ್ಯಾಟ್ ಟು ಯು, ಇಫ್ ಯು ಕ್ಯಾನ್ ಸಿ ಇಟ್ ಹಿಯರ್, ರೈಟ್? ಐ ಕ್ಲಿಯರ್ ಆ್ಯಂಡ್ ಶೋ. ಫಸ್ಟ್ ಒಂದು ಲಿಸ್ಟ್ ಇದೆ. ಈಗ ಜನರೇಟರ್ ಬಂತು. ಜನರೇಟರ್ ಏನು ಅಷ್ಟು ಸ್ಪೇಸ್ನ ತಗೊಳ್ಳಲ್ಲ. ಅದು ಅದ್ರ ಸ್ಟೇಟ್ ಮೇಲೆ ಡಿಪೆಂಡ್. ಈಲ್ಡ್ ಮಾಡ್ಕೊಳ್ತಾ ಹೋಗುತ್ತೆ. ಅವಾಗ ಈಲ್ಡ್ ಮಾಡುತ್ತೆ, ಹಿಂದಿಂದ ಮರ್ತೋಗುತ್ತೆ. ಬಟ್ ಇದರಲ್ಲಿ ಹೆಂಗೆ ಒಂದ್ಸಲ ಕ್ರಿಯೇಟ್ ಆದಮೇಲೆ ಅದು ಮೆಮರಿಲಿ ಇರುತ್ತೆ. ನೀವು ಯೂಸ್ ಮಾಡ್ಕೊಳ್ಳಿ, ಇಟ್ರೇಟ್ ಮಾಡಿ, ಏನಾದರೂ ಮಾಡಿ, ದಟ್ ವಿಲ್ ಸ್ಟೇ ಇನ್ ದ ಮೆಮರಿ. ಟೈಪ್ ಅಷ್ಟೇನಾ ಡಿಫ್ರೆನ್ಸು ಅಂತ ಕೇಳೋದಾದರೆ ನೀವು ಇಲ್ಲಿ ಮೇಯ್ನಾಗಿ ಏನಿದು ಮೆಮರಿ ಅಂತ ಹೇಳ್ತಿದ್ದಾನೆ, ಸ್ಪೇಸ್ ಅಂತ ಹೇಳ್ತಿದ್ದಾನೆ, ಎಲ್ಲಿ ಸ್ಟೋರ್ ಆಗ್ತಿದೆ, ರ್ಯಾಮ್ ಅಂತ ಹೇಳ್ತಿದ್ದಾನೆ ಅಂತ ಕೇಳೋದಾದರೆ ನಾನು ನಿಮಗೆ ಇದರಲ್ಲಿ ಸೈಜ್ನ ತೋರಿಸ್ಬಿಡ್ತೀನಿ. ಸೈಜ್ನ ನೋಡಬೇಕು ಅಂದರೆ ಒಂದು ವೇರಿಯಬಲ್ದು ಎಷ್ಟು ಸೈಜ್ ಅಂದರೆ ಎಷ್ಟು ಸ್ಟೋರೇಜ್ ಸ್ಪೇಸ್ನ ತೊಗೋತಾ ಇದೆ ಅಂತ ಏನು ಮಾಡ್ತೀವಿ? ಒಂದು ಇಂಪೋರ್ಟ್ ಸಿಸ್ ಅನ್ನೋ ಒಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ಕೋತೀವಿ. ಆ್ಯಂಡ್ ಇಲ್ಲಿ ನಾವು ಪ್ರಿಂಟ್ ಸಿಸ್ ಡಾಟ್ ಗೆಟ್ ಸೈಜ್ ಆಫ್ ಕಾಲ್ ಮಾಡಿ ಎಲ್ನ ಪಾಸ್ ಮಾಡಿದ್ರೆ ಅದ್ರ ಸೈಜ್ನ ಕೊಡುತ್ತೆ ನಮಗೆ. ಓಕೆ, ನಾನು ಇಲ್ಲಿ ಮಾಡಿದ್ರು ಇದು ಸೈಜ್ನ ಕೊಡುತ್ತೆ. ಲೆಟ್ ಸಿ ವಾಟ್ ದ ಸೈಜಸ್ ಆರ್. ನೋಡಿ, ಫಸ್ಟ್ ಒಂದು ಸೈಜು 920 ಇದೆ, ಸೆಕೆಂಡ್ ಒಂದು 920. ಓಕೆ, ಸಾರಿ, ಇಲ್ಲಿ GL ತೊಗೋಬೇಕು. ಈ ಒಂದು ವೇರಿಯಬಲ್ದು ನಾನು ನೋಡಬೇಕಾಗಿರೋದು. ಓಕೆ, ನಾನು ಇವಾಗ ರನ್ ಮಾಡಿದಾಗ ನೋಡಿ, ಲಿಸ್ಟ್ದು 920 ಇದೆ ಸೈಜು, ಬಟ್ ಜನರೇಟರ್ದು 200 ಅಷ್ಟೇ ಇದೆ. ಏನು ಅಷ್ಟೆಲ್ಲ ಮ್ಯಾಟ್ರ್ ಆಗಲ್ವಲ್ಲ ಬ್ರೋ ಅಂತ ನೀವು ಕೇಳ್ಬೋದು. ನಾನು ಇಲ್ಲಿ ಸುಮ್ಮನೆ ನಂಬರ್ಸ್ನ ಜಾಸ್ತಿ ಮಾಡ್ತೀನಿ. ನೋಡಿ, ಇಲ್ಲೇನಿತ್ತೋ ಇಲ್ಲೂ ಇದೆ ಸೇಮ್ ಇದೆಯಾ ನೋಡಿ. ನಾನು ಸೆಲೆಕ್ಟ್ ಮಾಡಿದ್ರೆ ಸೇಮ್ ಬರ್ತಾ ಇದೆ, ಎರಡೂ ಸೇಮೇನೆ. ಬಟ್ ಇವಾಗ ನಾನು ಏನಾದ್ರು ರನ್ ಮಾಡಿದ್ರೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಲಿಸ್ಟ್ದು ನೋಡಿ ಎಷ್ಟು ಡ್ರಾಸ್ಟಿಕ್ಕಾಗಿ ಇನ್ಕ್ರೀಸ್ ಆಯಿತು. ಇದು
ಎಷ್ಟು ಮೆಮರಿ ತಗೋತಾ ಇದೆ ಒಳಗೆ ಇಂಟರ್ನಲಿ ಅಂತ ಈ ಒಂದು ವೇರಿಯೇಬಲ್ ಒಳಗೆ ಎಲ್ಲ ನಂಬರ್ ಜನ್ರೇಟ್ ಆಗೋಗಿದೆ ಸ್ಕ್ವೇರ್ ಆಗಿ. ಆ ನಂಬರ್ಸ್ ಎಲ್ಲ ಸೇರಿ ಟೋಟಲಿ ಎಷ್ಟು ಸ್ಟೋರೇಜ್ ಸ್ಪೇಸ್ ತಗೋತಾ ಇದೆ ಅನ್ನೋದು ಇದು. ಓಕೆ. ಬಟ್ ಜನರೇಟರ್ ನೋಡಿ 200 ಇತ್ತು, 200 ಇದೆ. ಇಟ್ ಈಸ್ ಜಸ್ಟ್ ಅನ್ ಇಟ್ರೇಟರ್. ಅದು ಒಂದು ಮೆಮರಿಲಿ ಒಂದು ಸ್ಟೇಟ್ನ ಸೇವ್ ಮಾಡ್ಕೊಳ್ಳುತ್ತೆ ಹೊರತು ಎಲ್ಲಾನು ಜನರೇಟ್ ಮಾಡಿಬಿಟ್ಟು ಇಟ್ಕೊಬಿಡಲ್ಲ ಮೊದಲೇನೆ. ಈಗ ನೀವು ಎಕ್ಸಾಮ್ಗೆ ಓದ್ತಾ ಇರ್ತೀರಾ ಅಂದರೆ ಎಲ್ಲ ಎಕ್ಸಾಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಐ ಮೀನ್ ಇಂಗ್ಲೀಷ್, ಈಗ ಪಿ ಸಿ ಎಮ್ ಬಿ ಎಲ್ಲನೂ ಒಟ್ಟಿಗೆ ಓದ್ಕೊಬಿಟ್ರೆ ತುಂಬ ಮೆಮರಿ ಜಾಸ್ತಿ ಸ್ಟೋರ್ ಮಾಡ್ದಂಗೆ ಅಲ್ವಾ? ಅದ್ರ ಬದಲು ಈಗ ಫಿಸಿಕ್ಸ್ ಇದೆ, ನಾನು ಫಿಸಿಕ್ಸ್ ಓದ್ಕೋತೀನಿ ಈ ಎಕ್ಸಾಮ್ಗೆ. ನೆಕ್ಸ್ಟ್ ಮ್ಯಾಥ್ಸ್ ಇದೆ, ಮ್ಯಾಥ್ಸ್ ಓದ್ಕೋತೀನಿ. ಈ ಥರ ಮಾಡ್ತೀರಾ ಅಲ್ವಾ? ದ್ಯಾಟ್ ಈಸ್ ವಾಟ್ ಅ ಜನರೇಟರ್ ಡಸ್. ಸೊ ಇಲ್ಲಿ ನೀವು ಆಪ್ಟಿಮೈಸೇಷನ್ಸ್ ಕಲಿತಿದ್ದೀರಾ, ಮೆಮರಿ ಎಫಿಷಿಯನ್ಸಿ ಹೆಂಗೆ ಮೇಂಟೈನ್ ಮಾಡೋದಂತ ಕಲ್ತ್ಕೊಂಡಿದ್ದೀರಾ. ನೋಡಿ, ಯು ಕ್ಯಾನ್ ಟೀಚ್ ದಿಸ್ ಟು ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ಹೇಳ್ಕೊಡಿ. ನಿಮಗೆ ಗೊತ್ತಿರಲಿಲ್ಲ ಅಂದರೆ ಸೈಜ್ನ ನೋಡೋಕ್ಕೆ ಈ ಥರ ನಾವು ಯೂಸ್ ಮಾಡ್ತೀವಿ. ಆ ಟೈಪ್ ನೋಡೋಕ್ಕೆ ನಾನು ಅವಾಗಲೇ ಹೇಳ್ಕೊಟ್ಟಿದ್ದೀನಿ. ಬಟ್ ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನೋ, ಎರಡೂ ಸೇಮ್ ಕೆಲಸನೇ ಮಾಡುತ್ತೆ. ಬಟ್ ಎರಡರದ್ದು ನಾನು ಇದು ನೋಡಿದಾಗ ಡಿಫ್ರೆಂಟ್ ಇದೆ. ಈಗ ಬೇಕಾದ್ರೆ ನಾನು ಫಾರ್ ಐ ಇನ್ ಎಲ್ ಪ್ರಿಂಟ್ ಐ ಅಂತ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಈಗ ಇಷ್ಟೊಂದು ಬೇಡ, ನಮಗೆ 5 ಸಾಕು ಇಲ್ಲಿ. 5 5. ಸೊ ಇದೇ ಒಂದು ಇದನ್ನು ನಾನು ಇಲ್ಲೂ ಸಹ ತೊಗೋತೀನಿ. ಇಲ್ಲೇನು ಪ್ರಿಂಟ್ ಮಾಡುತ್ತಂತ GL, ಐ ಮೀನ್ ಓಕೆ. ಸೊ ಇಲ್ಲಿ ಕಡಿಮೆ ತಗೋತೆ, ಏನಕ್ಕೆ ಸೈಜ್ ಕಡಿಮೆ ಇದೆ ಅಷ್ಟೇ. ಬಟ್ ಇದ್ರ ಸೈಜ್ ಚೇಂಜ್ ಆಗಲ್ಲ. ಅದು ಸ್ವಲ್ಪ ಸ್ಟೇಟ್ ಹ್ಯಾಂಡ್ಲಿಂಗಿಗೆ ಏನೇನು ವೇರಿಯೇಬಲ್ಸ್ ಇದೆ ಅದೆಲ್ಲ ತೊಗೊಂಡು ಟೋಟಲಾಗಿ 200 ಇದೆ. ಇದು ಕಡಿಮೆ ನಂಬರ್ ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡೋದಕ್ಕೆ ಇದಾಯಿತು. ಬಟ್ ತುಂಬ ಜಾಸ್ತಿ ಆದಂಗೆ ಏನು ಕಷ್ಟ ಆಗ್ತಾ ಇದೆ ನೋಡಿ. ತುಂಬ ಸೈಜ್ ಜಾಸ್ತಿ ಆಗ್ತಿತ್ತು ಅಲ್ವಾ? ಬಟ್ ದಿಸ್ ಇಸ್ ಫೈನ್. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿರೋದೇನು, 14916 ಏನು ಬಂತು, ಇಲ್ಲೂ 14916 ಬಂತು. ಓಕೆ, ಇದನ್ನ ನಾವು ಥೌಸಂಡ್ಸ್ಗೆ ಹಾಕಿದ್ರೂ ಇದೇ ಥರ ಸೇಮ್ ಆನ್ಸರೇ ಬರುತ್ತೆ. ಬಟ್ ಅದಕ್ಕೆ ಯೂಸ್ ಮಾಡ್ತಾ ಇರೋ ಮೆಮರಿ ಎಷ್ಟು, ತುಂಬ ಕಡಿಮೆ. ಸೊ ದಿಸ್ ಹ್ಯಾಸ್ ಇಟ್ಸ್ ಓನ್ ಯೂಸ್ ಕೇಸಸ್. ಬಟ್ ಸ್ಟಿಲ್ ಮೆಮರಿ ಎಫಿಷಿಯೆಂಟಾಗಿ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ಜನರೇಟರ್ಸ್ ಆರ್ ವೆರಿ ಗುಡ್. ನೀವು ಒಂದು API ರಿಕ್ವೆಸ್ಟ್ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ, ಈಗ ನೆಕ್ಸ್ಟ್ ರಿಕ್ವೆಸ್ಟ್ ಮಾಡೆಲ್ ಎಲ್ಲ ನೆಕ್ಸ್ಟ್ ಹೋಗೋಣ. ಬಟ್ ಇದು ಈ ಒಂದು ಪ್ಲೇ ಲಿಸ್ಟ್ಗೆ ಅದು ಸಂಬಂಧಪಟ್ಟಿಲ್ಲ. ಬಟ್ ಸ್ಟಿಲ್ ನಾವು ರಿಕ್ವೆಸ್ಟ್ ನೋಡಿದಾಗ ಅಥವಾ ಎಲ್ಲೇ ಒಂದು ಬ್ಯಾಕ್ ಎಂಡ್ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ನೀವು ಆದಷ್ಟು ಎಲ್ಲೆಲ್ಲಿ ಜನರೇಟರ್ಸ್ನ ಯೂಸ್ ಮಾಡ್ಬೋದು ಅಲ್ಲಿ ಯೂಸ್ ಮಾಡಿ. ಈಗ ಪೇಜಿಂಗಲ್ಲಿರ್ಬೋದು ಅದರೆಲ್ಲ ಜನರೇಟರ್ಸ್ ಯೂಸ್ ಆಗುತ್ತೆ. ನೀವು ಆ್ಯಕ್ಚುಲಿ ನಾನು ಹೋಮ್ವರ್ಕ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಹೋಲ್ಡ್ ಸಿಗುತ್ತೆ ಆಯಿತಾ ಅದ್ರ ಮೇಲೆ. ಹೋಮ್ವರ್ಕ್ ಕ್ವಶನ್ಸ್ ಇಲ್ಲಿದೆ. ಬಟ್ ದೆನ್ ಅದಕ್ಕೆ ಒಂದು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇನ್ಫೈನೈಟ್ ಜನರೇಟರ್. ಈಗ ನನಗೆ ಇನ್ಫೈನೈಟ್ ನಂಬರ್ಸ್ ಬೇಕು, ಅದನ್ನೆಲ್ಲ ನಾನು ಜನರೇಟ್ ಮಾಡಿಬಿಟ್ಟು ಮೆಮರಿಲಿ ಸುಮ್ಮನೆ ಸೇವ್ ಮಾಡಿ ಇಟ್ಕೊಳ್ಳೋ ಬದಲು, ನಾನು ತೋರಿಸ್ದೆ ನೋಡಿ ನಿಮಗೆ ಎಷ್ಟೊಂದು ಮೆಮರಿ ಕನ್ಸ್ಯೂಮ್ ಆಗುತ್ತೆ. ಅದ್ರ ಬದಲು ನಾವು ಜನರೇಟರಾಗಿ ಕ್ರಿಯೇಟ್ ಮಾಡಿಕೊಂಡ್ರೆ ಆ ಟೈಮ್ಗೆ ಒಂದೊಂದು ಮೆಮರಿ ಸೈಜ್ 200 ಯೂನಿಟ್ಸ್ ಏನೋ ಇತ್ತು ಅಲ್ವಾ, 200 ಇರುತ್ತೆ. ಇಟ್ಸ್ ಓಕೆ, 200 ಇಸ್ ಫೈನ್ ಅಲ್ವಾ? ಸೊ ಈ ವಿಡಿಯೋ ನಿಮಗೆ ಕನ್ಫ್ಯೂಷನ್ ಆಗಿದ್ರೆ ಪ್ಲೀಸ್ ಇನ್ನೊಂದು ಸಲ ನೋಡಿ, ನಿಮ್ಗೆ ಅರ್ಥ ಆಗೇ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಕ್ಲಿಯರಾಗಿ. ಆ್ಯಂಡ್ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ನೋಡೋದಾದರೆ ಲಾರ್ಜ್ ಡೇಟಾ ಪ್ರೊಸೆಸಿಂಗ್. ಈಗ ಫೈಲ್ಸು ಎಷ್ಟೋ ಫೈಲ್ಸ್ ಇರುತ್ತೆ, 1000 ಫೈಲ್ಸು ಈಚ್ ಹ್ಯಾವಿಂಗ್ ಒಂದು 100 MB. ಆಗ ಎಲ್ಲನೂ ಒಂದೇ ಸಲ ಲೋಡ್ ಮಾಡೋ ಬದಲು ಒಂದೊಂದು ಫೈಲ್ನ ತೊಗೊಂಡು ನಾವು ಪ್ರಾಸೆಸ್ ಮಾಡ್ತೀವಿ. ಸೊ ದಟ್ ಈಸ್ ವೇರ್ ಜನರೇಟರ್ಸ್ ಆರ್ ಇಟ್ರೇಟರ್ಸ್ ಕಮ್ ಟು ಯೂಸ್. ಸೊ ಇಟ್ರೇಟರ್ ಕೂಡ ಇದೆ, ನೀವು ಇಟ್ರೇಟರಲ್ಲೂ ಇದನ್ನು ಮಾಡ್ಬೋದು. ಬಟ್ ಅದು ಈ ಜನರೇಟರ್ ಇಸ್ ಎ ಈಸಿಯರ್ ವೇ, ಅದಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ಫೈನೈಟ್ ಸೀಕ್ವೆನ್ಸಸ್ ನೋಡಿ, ಆವಾಗಲೇ ನಾವು ನೋಡಿದ್ವು ನಂಬರ್ಸ್, ಸ್ಕ್ವೇರ್ ನಂಬರ್ಸ್ ನೋಡಿದ್ವು. ಇಲ್ಲಿ ಇನ್ಫೈನೈಟ್ ನಂಬರ್ಸ್ ಇದೆ, ಅದೇ ಥರ ಅದಕ್ಕೂ ಯೂಸ್ ಮಾಡ್ತೀವಿ. ಪೈಪ್ಲೈನ್ಸಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ನಮ್ದು ಏನೇನೋ ಪೈಪ್ಲೈನ್ಸ್ ಇರುತ್ತೆ, 1 by 1 ಅದು ಆಗಬೇಕು ಅನ್ನೋ ಥರ. ಸೊ ಹಿಂಗೆ ಯೂಸ್ ಮಾಡ್ತೀವಿ ಆಯಿತಾ. ಇಲ್ಲಿ ಬೇಸಿಕ್ ನೀವು ಇಟ್ರೇಟರ್ ಮತ್ತು ಜನರೇಟರ್ಸ್ಗೆ ಡಿಫ್ರೆನ್ಸ್ ಏನು ನೋಡಬೇಕು, ಎರಡು ಸೇಮೇನೆ. ಎವ್ರಿ ಜನರೇಟರ್ ಇಸ್ ಎ ಇಟ್ರೇಟರ್. ಬಟ್ ಅದು ಒಂದು ಈಸಿಯರ್ ವೇ ಆಫ್ ಕ್ರಿಯೇಟಿಂಗ್ ಇಟ್ ಅಷ್ಟೇ. ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಇದರಲ್ಲಿ ಇಟರ್ ಮತ್ತು ನೆಕ್ಸ್ಟ್ ಅನ್ನೋ ಸ್ಪೆಷಲ್ ಮೆಥಡ್ಸ್ನ ಯೂಸ್ ಮಾಡ್ತೀವಿ. ಬಟ್ ಜನರೇಟರ್ಸಲ್ಲಿ ಒಂದು ಫಂಕ್ಷನ್ ಇರುತ್ತೆ, ರಿಟರ್ನ್ ಬದಲು ಈಲ್ಡ್ ಇರುತ್ತೆ ಅಷ್ಟೇ. ನೆಕ್ಸ್ಟು ಇಟ್ರೇಟರ್ಸು ಸ್ಟೇಟ್ನ ನಾವು ಮ್ಯಾನ್ಯಲಿ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಸೊ ನಾವು ಹೆವಿ ಮಾಡ್ಬೋದು ಅದನ್ನು, ನಾವು ಏನೇನು ಮಾಡ್ಕೊಂಡು ನಾವು ಸುಮ್ಮನೆ ಹೆವಿ ಮಾಡಿಡ್ಬೋದು. ಬಟ್ ಜನರೇಟರ್ಸ್ನ ಅವರೇ ಬರೆದಿದ್ದಾರೆ. ಇಟ್ ಈಸ್ ಆಲ್ರೆಡಿ ಮೆಮರಿ ಎಫಿಷಿಯೆಂಟ್. ದಟ್ ಈಸ್ ರಿಲೇಟೆಡ್ ಟು ಮೆಮರಿ ಯೂಸೇಜ್. ನೆಕ್ಸ್ಟ್ ಕಮ್ಸ್ ಈಸ್ ಆಫ್ ಯೂಸ್. ಜನರೇಟರ್ಸ್ ಯೂಸ್ ಮಾಡೋದು ಈಸಿ, ಅದಾಗಲೇ ನೋಡಿದ್ರಿ. ಬಟ್ ಇಟ್ರೇಟರ್ಸಲ್ಲಿ ಸ್ವಲ್ಪ ಜಾಸ್ತಿ ಕೋಡ್ ಬರೀಬೇಕು, ನೀವೇ ಹ್ಯಾಂಡಲ್ ಮಾಡಬೇಕು, ಹೈ ವರ್ಬೋಸಿಟಿ ಇರುತ್ತೆ, ಅದೊಂದು ನಿಮಗೆ ಗೊತ್ತು. ನೆಕ್ಸ್ಟ್ ಎಕ್ಸಾಂಪಲ್ಲು ನಾವು ಕೌಂಟ್ ಡೌನ್ ಕ್ಲಾಸ್ ಆವಾಗಲೇ ತೋರಿಸ್ದೆ. ಎಕ್ಸಾಂಪಲ್ಸ್ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ ವಿಡಿಯೋದಲ್ಲಿ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಿಮ್ಮದೇನು ಹೋಮ್ವರ್ಕ್, ಇಟ್ರೇಟರ್ಸ್ನ ಕ್ರಿಯೇಟ್ ಮಾಡೋಕ್ಕೂ ಕೊಟ್ಟಿದ್ದೀನಿ, ಜನರೇಟರ್ಸ್ನ ಕ್ರಿಯೇಟ್ ಮಾಡೋಕ್ಕೂ ಕೊಟ್ಟಿದ್ದೀನಿ. ದಿಸ್ ಶುಡ್ ಬಿ ವೆರಿ ಈಸಿ ಟು ಸಾಲ್ವ್. ನಾನೇನು ಮಾಡ್ಸೋದು ಬೇಕಾಗಿಲ್ಲ. ಟ್ರೈ ಮಾಡಿ, ಇದನ್ನ ಒಂದ್ಸಲ ಓದ್ಕೊಳ್ಳಿ. ಬೇರೆ ಕಡೆ ನೀವು ಸುಮ್ಮನೆ ಇಂಟರ್ನೆಟಲ್ಲಿ ಸರ್ಚ್ ಮಾಡಿ, ChatGPT ಕೇಳಿ ಅರ್ಥ ಆಗಲಿಲ್ಲ ಅಂದರೆ. ಬಟ್ ಫೈನಲಿ ಎಟ್ ದ ಎಂಡ್ ಗೋಲ್ ಏನು ಹೇಳಿ, ಯು ಶುಡ್ ಲರ್ನ್ ದಿಸ್ ಕಾನ್ಸೆಪ್ಟ್.
ನೀವು ಯೂಸ್ ಮಾಡದೇ ಇರ್ಬೋದು. ತುಂಬ ಕಡೆ ಯೂಸ್ ಮಾಡಲ್ಲ ಇದನ್ನ. ಎಲ್ಲೋ ರೇರ್ ಕೇಸಸಲ್ಲಿ ಯೂಸ್ ಮಾಡ್ತೀರಾ. ಬಟ್ ಸ್ಟಿಲ್ ಇದು ನಿಮಗೆ ಗೊತ್ತಿರಬೇಕು. ಈ ಥರ ಒಂದು ಎಫಿಷಿಯಂಟ್ ಪ್ರೋಗ್ರಾಮಿಂಗ್ ಮಾಡೋದು ಗೊತ್ತಿರಬೇಕು. ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್‌ಲ್ಲಿ ಹಾಕಿ. ನಾನು ಇಲ್ಲ ಅಂದ್ರೂ ಕಮ್ಯುನಿಟಿ ಮೆಂಬರ್ಸ್ ಯಾರಿಗಾರು ಗೊತ್ತಿದ್ರೆ ಅವರು ಸಹ ಆನ್ಸರ್ ಮಾಡ್ತಾರೆ. ಇನ್ನು ಇನ್‌ಸ್ಟಾಗ್ರಾಮಲ್ಲಿ ಇಂಜಿನಿಯರಿಂಗ್ ಇನ್ ಕನ್ನಡನ ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗಲೇ ಹೋಗಿ ಫಾಲೋ ಮಾಡ್ಕೊಳ್ಳಿ. ದೇರ್ ಇಸ್ ಅ ಲಾಟ್ ಕಮಿಂಗ್ ಯುವರ್ ವೇ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್.